ಸೊ ಫೈನಲಿ ನಾವು ಮಲೇಷ್ಯಾದಲ್ಲಿ 2 BHK ಫ್ಲಾಟ್ ತಗೊಂಡಿದೀವಿ. ಡಬಲ್ ಡೋರ್ ಫ್ರಿಡ್ಜು. $35,000 ಕೊಟ್ರೆ ನಮ್ಗೆ 1,500 ಕೊಟ್ರು ಅಂದ್ರೆ ಇಂಡಿಯನ್ ರುಪೀಸಿಗೆ $25 ಡಿಫ್ರೆನ್ಸ್ ಇದೆ. ಫೋಟೋ ಎಲ್ಲ ಚೆನ್ನಾಗಿ ಬಂತಮ್ಮ, ವಿಡಿಯೋ ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಹೆವಿ ಸ್ಕ್ಯಾಮ್ ಆಗುತ್ತೆ ಆಯ್ತಾ. ಸನ್ನಮ್ಮ ಏನ್ ಟ್ರೈ ಮಾಡ್ತೀರಾ? ಆಕ್ಟೋಪಸ್ ಉಪ್ಪಲ್ಲಿ ನೆನ್ಸಿಟ್ಟಿರೋದು ಮಾ. ಇವನು ಸನ್ನು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ನಮ್ದು ರೂಮ್ ನಂಬರ್ 408. ಪ್ಲೀಸ್ ಓಪನ್. ನೋಡಿ ನಮ್ಮ ರೂಮುಗಿನ್ನ ಇವಾಗ ಸಣ್ಣ ಅವರೇ ಸಕ್ಕತ್ತಾಗಿ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ನಿಮ್ಮ ಔಟ್ಫಿಟ್ಟು, ಸಕ್ಕತ್ತಾಗಿ ಕಾಣಿಸ್ತಿದೆ. ಒಂದು ನಿಮಿಷ, ಈ ಸೈಡಿಂದ ಇನ್ನೂ ಚೆನ್ನಾಗಿ ಬರ್ತೀರ. ಒಂದು ನಿಮಿಷ. ಎಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀರ? ಸೂಪರ್ ಸೂಪರಾಗಿ ಕಾಣಿಸ್ತಿದೆ ನಿಮ್ಮ ಔಟ್ಫಿಟ್ಟು. ಹೀಲ್ಡ್ ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತೀರ. ಗೈಸ್, ನಮ್ಮ ಹಸ್ಬೆಂಡ್ ಅವರು ವಾವ್ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ. ಬಟ್ ವೈಟ್ ಆ್ಯಂಡ್ ವೈಟ್ ಮ್ಯಾಚಿಂಗ್. ಸಣ್ಣ ಮುನ್ನು ಇವತ್ತು ಯಾವ್ದಾರ ರೆಡಿ ಆಗಿದ್ದಾರೆ ಅಂತ ಅಂದ್ರೆ ನಾನು ವೈಟ್ ಹಾಕೊಂಡಿದ್ದೀನಿ, ಸಣ್ಣವರು ಕೂಡ ವೈಟ್ ಹಾಕೊಂಡಿದ್ದಾರೆ. ಬಟ್ ರೆಡ್ ನ ಮೆರೂನ್ ಕಲರ್ ನ ಮ್ಯಾಚ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಮ್ಯಾಚಿಂಗ್ ಏನ್ ನಾವು ತೆಗ್ದಿಲ್ಲ, ಹಂಗೆ ಮ್ಯಾಚಿಂಗ್ ಹಾಕೋತಾ ಇದೀವಿ ಅಷ್ಟೇ, ಸ್ವಲ್ಪನಾದ್ರೂ ಸಿಮಿಲರ್ ಇರ್ಲಿ ಅಂತ. ಇನ್ನೊಂದು ವಿಚಾರ ಏನಂತ ಅಂದ್ರೆ, ರೂಮ್ ನ ನಿಮ್ಗೆ ಓದ್ ವ್ಲಾಗ್ ಅಲ್ಲಿ ತೋರಿಸಿದ್ರಿ ಹೇಗಿತ್ತು ಅಂತ, ಬಟ್ ಈ ವ್ಲಾಗ್ ಅಲ್ಲಿ ಹೇಗಿದೆ ಅಂತ ನೀವೇ ನೋಡ್ಬಿಡಿ. ಸರ್ ತೋರಿಸಿ ಹೆಂಗಿದೆ ತೋರಿಸಿ. ನೋಡಿ ಫುಲ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಗಲೀಜ್ ಮಾಡಿ ಹಾಕ್ಬಿಟ್ಟಿದೀವಿ. ಸಿಮ್ಮು ಕೂಡ ಚೇಂಜ್ ಮಾಡಿ ಆಗಿದೆ. ಝೊಮ್ಯಾಟೊ ಇಲ್ಲ, ಸ್ವಿಗ್ಗಿ ಇಲ್ಲ. ಸೊ ಅದೇ ತರ ಸಿಮಿಲರ್ ಇಲ್ಲಿರೋ ಆ್ಯಪ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಮಲೇಷ್ಯಾದಲ್ಲಿ. ಇಲ್ಲಿರೋ ಕರೆನ್ಸಿ ಯಾವ ಥರ ಇದೆ ಅಂತ ತೋರಿಸ್ತೀವಿ. ನೋಡಿ ಕರೆನ್ಸಿ ನೋಡಿ ಯಾವ ಥರ ಇದೆ. ಎಷ್ಟು ರೂಪಾಯಿಗೆ ನಾವು ಚೇಂಜಸ್ ಮಾಡಿಸಿದ್ದು ಸನುಮ? ನಾವು 30,000 ಅಲ್ಲಿ ಮತ್ತೆ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೂ ಅಷ್ಟೇ ಮಾಡಿಸಿದ್ವಲ್ವಾ. ಟೋಟಲ್ ಇದರಲ್ಲಿ ಇವಾಗ 1,500 ಇದೆ ಅಷ್ಟೇ. 1,500 ಇದೆ ನೋಡಿ ಅಲ್ಲಿ. ₹1 35,000 ಕೊಟ್ರೆ ನಮ್ಗೆ 1,500 ಕೊಟ್ರು ಅಂದ್ರೆ ಇಂಡಿಯನ್ ರುಪೀಸಿಗೆ $25 ಡಿಫ್ರೆನ್ಸ್ ಇದೆ. 23, 25 ಇದೆ ಡಿಫ್ರೆನ್ಸ್. ಹೌದು ನೋಡಿ, ಇದು ₹1 ನೋಟು. ₹1 ನೋಟಿಗೆ ಇಲ್ಲಿ ತುಂಬಾ ಬೆಲೆ ಇದೆಯಂತೆ. ಎಲ್ಲೋದ್ರೂ ₹1 ಚೇಂಜ್ ಕೊಡ್ತಾರೆ. ಇಲ್ಲಿ ₹10 ನೋಟು, ₹100 ನೋಟು. ₹100 ಅಂದ್ರೆ ನಮ್ದು ಎಷ್ಟು ಹೇಳಿ ಅಲ್ಲಿ. ಬಟ್ ಇಲ್ಲಿರೋ ನೋಟ್ ಒಂಥರ ಚೆನ್ನಾಗಿದೆ ಮಾ. ನೋಡಿ ಗೈಸ್, ಇಲ್ಲಿರೋ ನೋಟ್ ಒಂಥರ ಪ್ಲಾಸ್ಟಿಕ್ ಪೇಪರ್ ತರ ಇದೆ. ಮತ್ತೆ ಇಲ್ಲಿ ಟ್ರಾನ್ಸ್ಪರೆಂಟ್ ಬೇರೆ ಇದೆ. ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ₹1 ಅಂತ ಕಾಣಿಸುತ್ತೆ ಅದರಲ್ಲಿ. ನಮ್ದು ಹೆಂಗೆ ಇದು ₹10, ₹20 ಮತ್ತೆ ₹100 ಅಂತ ಕಾಣುತ್ತಲ್ಲ ಹಿಂಗಿಟ್ರೆ. ಚೆನ್ನಾಗಿದಲ್ಲ, ಡಿಫ್ರೆಂಟ್ ಆಗಿ. ಸಣ್ಣವ್ರು ಇದನ್ನು ಕೂಡ ಮೆಮೊರಿ ಮಾಡ್ಕೊಬಿಡ್ತಾರೆ ಬೇಕಾದ್ರೆ. ನಮ್ ರೂಮ್ ಅಲ್ಲಿ ಒಂದು ಕಿಟಕಿ ಇದೆ. ಸಣ್ಣವ್ರು ಹೋದ್ಸಲಿ ಪ್ರಾಪರ್ ತೋರಿಸ್ಲಿಲ್ಲ. ನೋಡಿ ಹೊರಗಡೆ ಔಟ್ಸೈಡ್ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ. ನನ್ನ ಪ್ರಕಾರ ಇದು ಇಲ್ಲಿರೋ ಮಿಡಲ್ ಕ್ಲಾಸ್ ಪೀಪಲ್ಸ್ ಅಪಾರ್ಟ್ಮೆಂಟ್ ಅಂತ ಅನ್ಸುತ್ತೆ. ಈ ಸೈಡು ಅಫಿಷಿಯಲ್ ರೋಡ್ ಇದೆ, ಅಂದ್ರೆ ಫುಲ್ ಮೈನ್ ರೋಡ್ ಇದೆ. ಈ ಸೈಡು ನೋಡಿ ಗಲ್ಲಿ ರೋಡ್ ತರ ಇದೆ ಕೆಳಗಡೆ, ನಿಮ್ಗೆ ಕಾಣಿಸ್ತಿರ್ಬೋದು. ಹೆಚ್ಚೂರಿ ಅವ್ರ ತಮ್ಮ 2 ಕಲರ್ ಕೊಟ್ಟು ಕಳ್ಸಿದ್ದಾನೆ. ಇದ್ರಲ್ಲಿ ಯಾವ್ದಾದ್ರು ಮ್ಯಾಚಿಂಗ್ ಮಾಡಿ ಅಕ್ಕ ನಿಮ್ ಡ್ರೆಸ್ಸಿಗೆ ಅಂತ. ಎಲ್ಲಾನು ಚೆನ್ನಾಗಿ ಕಾಣುತ್ತೆ. ಸನ್ ಇದೆ, ಸನ್ ಡಾಲರ್ ತಗೊಂಡಿದ್ದಾರೆ. ಮೂನ್ ಇರ್ಬೇಕಿತ್ತು, ಮೂನ್ ಸಿಕ್ಕಿಲ್ಲ, ಅದಕ್ಕೆ ಸನ್ ಇದೆ ಎತ್ಕೊಂಡು ಬಂದೆ. ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ, ಸೂಪರ್ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಕ್ಯೂಟ್ ಆಗಿ ಬಬ್ಲಿ ಆಗಿದ್ದೀರಾ. ನಮ್ಮ ವೈಫ್ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಲ್ಲಿ ಫೋಟೋಸ್ ಇಡ್ಯೋಣ ಆಯ್ತಾ? ಸರಿ. ಒಳ್ಳೊಳ್ಳೆ ಫೋಟೋನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ನಮ್ಗೆ ಸುರಭಿ ತೇಜ್ ಅವರು ಕೂಡ ಹೆಲ್ಪಿಗೆ ಇರ್ತಾರೆ ಫೋಟೋ ಹಿಡ್ಕೊಳ್ಳೋದಕ್ಕೆ. ಅವ್ರ ಫೋಟೋ ಹಿಡಿಯೋದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ ಅಲ್ವಾ ಸನುಮ? ಅದೊಂದು ಬೆಟರ್ ಅಂತ ಅನ್ನಿಸ್ತು. ಇವಾಗ ಜೊತೆಗೆ ನೋಡಿ ಈ ತರ ಇದ್ರೆ ನಮ್ ಫೋಟೋನ ಅವ್ರು ಕ್ಯಾಪ್ಚರ್ ಮಾಡ್ಬೋದು. ಅವಾಗ ಅವ್ರಿಗೆ ಈಸಿ ಆಗುತ್ತೆ. ಮತ್ತೆ ಅವ್ರ ಫೋಟೋನ ನಾವು ಕ್ಯಾಪ್ಚರ್ ಮಾಡ್ಬೋದು. ಆ ತರ ಈಸಿ ಆಗಿರುತ್ತೆ. ಮತ್ತೆ ಇವತ್ತು ಒಳ್ಳೊಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತಿದಾರಂತೆ. ಎಷ್ಟು ಟಯರ್ಡ್ ಆಗ್ತೀವೋ ಗೊತ್ತಿಲ್ಲ. ನಾವಂತೂ ವಿಡಿಯೋ ಮಾಡ್ತೀವಿ, ನಿಮ್ಗೆ ಅಲ್ಲಿರೋ ಪ್ಲೇಸ್ಗಳನ್ನ ತೋರಿಸ್ತೀವಿ. ನಾವು ಕೂಡ ಆ ಪ್ಲೇಸ್ನ ನೋಡಿ ಖುಷಿ ಪಡ್ತೀವಿ. ಬಟ್ ಇವಾಗ ನಾವು ಮಧ್ಯಾಹ್ನದ ಊಟ ಮಾಡಿಲ್ಲ. ಊಟ ಮಾಡೋದಕ್ಕೆ 1 hour ಟೈಮ್ ಕೊಟ್ಟಿದ್ದಾರೆ ಈಗ ಅಷ್ಟೇ. ಇವಾಗ ಇಲ್ಲಿನ ಟೈಮು 1:30. ಬೆಂಗಳೂರಲ್ಲಿ ಇವಾಗ ಮಾರ್ನಿಂಗ್ 10 o'clock ಆಗಿರುತ್ತೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗು. ಮತ್ತು ಇನ್ನೊಂದು ವಿಚಾರ ಏನಂತ ಅಂದರೆ, ಇವಾಗ ನಾವು ಊಟಕ್ಕೆ ಹೋಗಬೇಕು. ಹೊಟ್ಟೆ ಹಸಿ
ನಂಗೆ ತಿನ್ನೋಕೆ ಇಷ್ಟ ಇಲ್ಲ. ಇಷ್ಟ ಆಗ್ತಿಲ್ವಾ? ಯಾಕೆ? ಇಲ್ಲಿ ಫುಡ್ ಚೆನ್ನಾಗಿಲ್ಲ. ಹಾ, ಅದು ನಿಜಾನೇ. ಅಯ್ಯೋ, ನನಗೆ ಹೊಟ್ಟೆ ಹಸಿಯಲ್ಲ ಅಂತ ಖುಷಿ ಆಗ್ತಿದೆ ಏನಾದ್ರು ತಿನ್ನೋಣ ಅಂತ. ನೋಡಿದ್ರೆ ನಂಗೇನು ತಿನ್ನೋದೇ ಬೇಡ, ಹಿಂಗೆ ಇದ್ಬಿಡೋಣ ಅನಿಸ್ತೈತೆ. ಪಿಂಕ್ ಪಿಂಕ್ ಆಗೋಗಿದ್ರೆ ಏನಕ್ಕೆ? ಹೌದಾ? ಫೇಸ್ ಪಿಂಕ್ ಪಿಂಕ್ ಕಾಣ್ತಾ ಇದೆ. ನನ್ ಪಿಂಕಿ ಅದಕ್ಕೆ. ರೋಸ್ ಪೌಡರ್ ಹಾಕೊಂಡ್ರಾ? ಇಲ್ಲಪ್ಪ. ಇಲ್ಲ ಅಲ್ಲ ಗೈಸ್, ನೀವು ಅನ್ಕೊಬಹುದು ಸಣ್ಣವರು ಜಾಸ್ತಿ ಮೇಕಪ್ ಹಾಕೊಂಡಿದ್ದಾರೆ ಅಂತ. ಏನು ಹಾಕೊಂಡಿಲ್ಲ ಅವರು, ಜಸ್ಟ್ ಒಂದು ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಹಾಕೊಂಡಿದ್ದಾರೆ. ಸನ್ಸ್ಕ್ರೀನ್ ಹಚ್ಕೊಂಡಿದೀನಿ, ಬಿಸಿಲಲ್ವಾ ಟ್ಯಾನ್ ಆಗ್ತೀನಿ ಅಂತ ಸನ್ಸ್ಕ್ರೀನ್ ಹಚ್ಕೊಂಡಿದ್ದಾರೆ. ಅದು ಡಾಕ್ಟರ್ ರೆಫರ್ ಮಾಡಿದ ಸನ್ಸ್ಕ್ರೀನ್, ಯಾಕಂದ್ರೆ ಪಿಂಪಲ್ಸ್ ಇತ್ತಲ್ಲ, ಆಕ್ನೆ ಮಾರ್ಕ್ಸ್ ಇತ್ತಲ್ವಾ, ಡಾಕ್ಟರ್ ಒಂದು ರೆಫರ್ ಮಾಡಿದ್ರು, ಸೊ ಅದೇ ಸನ್ಸ್ಕ್ರೀನ್ ನ ಯೂಸ್ ಮಾಡೋದು. ಬಟ್ ಇವಾಗ ಬೆಟರ್, ಪಿಂಪಲ್ಸ್ ಎಲ್ಲ ಹೋಗಿದೆ. ಓಕೆ ಮುನು, ನಾನು ನಿಮ್ಗೊಂದು ಹೇಳ್ಬೇಕು. ಏನು? ತಾಳಿ ರಿಮೂವ್ ಮಾಡಿದೆ. ಕಾಣಿಸ್ತಾ ಇದೆ ತಡಿ ಎಲ್ಲೈತೆ ಅಂತ. ನೋಡಿ ಗೈಸ್, ತಾಳಿನ ಯಾವ ತರ ಹೈಡ್ ಮಾಡಿದ್ದಾರೆ ಅಂದ್ರೆ ಏನ್ ಗೊತ್ತಾ, ಆ ತರ ಏನಲ್ಲ, ಚೆನ್ನಾಗೆ ಕಾಣಿಸುತ್ತೆ. ಬಟ್ ಜಾಸ್ತಿ ಚೈನ್ ತರ ಕಾಣಿಸುತ್ತೆ, ಯಾಕಂದ್ರೆ ಇದು ಹಾಕೊಂಡಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸೈಡ್ ತಳ್ಳಿದೀನಿ ಅಷ್ಟೇ. ತಳ್ಬೋದು, ಏನಾಗಲ್ಲ, ಪರವಾಗಿಲ್ಲ, ಹಾಕೊಂಡಿದ್ರೆ ಸಾಕುಮ್ಮ. ಹೌದು, ಮತ್ತೆ ನಂಗೆ ಏನು ಅಯ್ಯೋ ಏನಕ್ಕಪ್ಪ ಇವ್ರು ಹಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಹೊರಗಡೆ ತಾಳಿ ಹಾಕೊಳ್ಳೋದಕ್ಕಿಂತ ಒಳಗಡೆನೆ ತಾಳಿ ಹಾಕೊಂಡಿರ್ಬೇಕು ಅಂತ. ಆಮೇಲೆ ವ್ಲಾಗ್ ಅಲ್ಲಿ ಅನ್ಕೊಂತಾ ಇರ್ತಾರೆ ತಾಳಿನೇ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಅಂತ. ಇಲ್ಲ ಮಾಡಿಲ್ಲ, ಮಾಡೋದು ಇಲ್ಲ, ಯಾವತ್ತೂ ಮಾಡಲ್ಲ. ಯಾವಾಗ ಗೊತ್ತಾ, ನಂಗೆ ಚಿಕ್ಕದೊಂದು ಕರಿಮಣಿ ತೆಗಿತೀನಿ, ಅದಾದ ನಂತರನೇ ಇದನ್ನು ರಿಮೂವ್ ಮಾಡಿ ಹೋಗ್ಬೇಕಾದ್ರೆ ಹಾಕೋತೀನಿ. ಸರಿ. ನಾವು ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಮತ್ತೆ ಮಲೇಷ್ಯಾದಿಂದ ಕಳಿಸ್ತಿದ್ದಾರೆ. ಚೆಕ್ಔಟ್ ಆಗ್ತಾ ಇದೀವಿ ನೋಡಿ, ಎಲ್ಲರೂ ಎಲ್ಲ ಪ್ಯಾಕ್ ಆಯ್ತು. ಬಂದು 2 ಅವರ್ ಇರಲಿಲ್ಲ ರೂಮಲ್ಲಿ. ಇಷ್ಟು ಬೇಗ ಮಲೇಷ್ಯಾ ಹೋಟೆಲಿಂದ ಹೊರಗಡೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಈ ರೂಮ್ನ ನಮಗೆ ಪ್ರೊವೈಡ್ ಮಾಡಿದ್ದು ಬರೀ ಫ್ರೆಶ್ ಅಪ್ ಆಗೋದಕ್ಕೆ ಅಷ್ಟೇ, ಮತ್ತು ರೆಸ್ಟ್ ಮಾಡೋದಕ್ಕೆ ಒಂದು 2 ಅವರ್ಸು ಅಷ್ಟೇ ಇರೋದು. ನೋಡಿ, ಈ ಕಡೆ ಹೋದರೆ ಸುರಭಿ ತೇಜು ಅವರ ರೂಮ್, ಇಲ್ಲೊಂದು ಡೋರ್ ಇದೆ ಅಲ್ವಾ, ಈ ಡೋರಲ್ಲಿ ಹೋದರೆ ಅವ್ರ ರೂಮ್ ಸಿಗುತ್ತೆ. ಇಲ್ಲಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಚೆಕ್ಔಟ್ ಆಗೋ ಟೈಮ್ ನಾವು ಇಲ್ಲಿಂದ. ಇವಾಗ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸನ್ಮಾ, ಫಸ್ಟ್ ಪ್ಲೇಸ್ ಯಾವ್ದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅವ್ರು ಕರ್ಕೊಂಡು ಹೋದ್ಮೇಲೆ ನೋಡ್ಬೇಕು ನಾವು ಅಲ್ವಾ. ಹೊರಡೋಣ ಬನ್ನಿ. ಅವ್ರದ್ದು ಪ್ಯಾಕ್ ಆಯ್ತಂತ? ಆಯ್ತಾಯ್ತು. ಅವ್ರದ್ದು ಕೂಡ ಇವಾಗ ಪ್ಯಾಕ್ ಆಗಿದೆ. ಇವಾಗ ಇಲ್ಲಿಂದ ಹೊರಡೋದಷ್ಟೇ. ಪ್ಲೇಸ್ ಔಟ್ ಸೈಡ್ ಚೆನ್ನಾಗಿದೆಲ್ಲ. ಬ್ಯಾಕ್ ಸೈಡ್ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದೇ ನಾವು ಉಳ್ಕೊಂಡಿರೋವಂಥ ಜಾಗ. ನೋಡಿ ಯಾವ ಥರ ಇದೆ ಹೋಟೆಲ್ಲು. ನೋಡಿ, ಫುಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಮಿಳ್ನಾಡವ್ರ ಕಾಂಟ್ರಾಕ್ಟಲ್ಲಿ ನಾವು ಬಂದಿರೋದು ಅಲ್ವಾ ಅಮ್ಮ? ಹೌದು, ತಮಿಳ್ನಾಡವ್ರ ಕಾಂಟ್ರಾಕ್ಟ್ ಇದು. ಚೆನ್ನಾಗಿದೆ ಹೋಟೆಲ್ಲು, ಅಷ್ಟಕ್ಕಷ್ಟೇನೆ. ಬಟ್ ಇದು ಜಸ್ಟ್ ಫ್ರೆಶ್ ಅಪ್ ಆಗೋದಕ್ಕಷ್ಟೇ ಕೊಟ್ಟಿರೋದು. ಇವಾಗ ಮೇಯ್ನ್ ಹೋಟೆಲ್ಗೆ ಹೋಗ್ತೀವಲ್ವಾ, ಅಲ್ಲಿ ಸ್ಟೇ ಚೆನ್ನಾಗಿರುತ್ತೆ. ಅಂದರೆ ಇವಾಗ ನಾವು ಹೋಗ್ತಿದ್ದೀವಲ್ವ ಒಂದು ವಿಸಿಟಿಂಗ್ ಪ್ಲೇಸು, ಆ ವಿಸಿಟಿಂಗ್ ಪ್ಲೇಸಲ್ಲಿ ನಮಗೆ ನಿಯರ್ ರೂಮ್ನ ಹುಡುಕಿರ್ತಾರೆ, ಮತ್ತು ಚೆನ್ನಾಗಿರೋ ಹೋಟೆಲ್ನ ಕೂಡ ಹುಡುಕಿರ್ತಾರೆ. ಇಲ್ಲಿರೋ ಪ್ರತಿಯೊಂದೊಂದು ಗಾಡಿನೂ ನಮ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸ್ಕೂಟಿ ಕೂಡ ಅಷ್ಟೇ, ಟ್ಯಾಕ್ಸಿ ಇರ್ಬೋದು, ಮತ್ತೆ ಜನ ಇರ್ಬೋದು. ನೋಡಿ, ಇಲ್ಲಿ ಫಾರಿನರ್ಸ್ ಹೋಗ್ತಾ ಇದ್ದಾರೆ, ನೋಡಿದ್ರಾ? ಹೌದು. ನೀವು ಫಾರಿನರ್ ತರನೇ ಇದ್ದೀರಾ, ಅವ್ರ ಜೊತೆ ಹೋಗ್ಬಿಡಿ ಹಂಗೆ. ಅವರು ನೋಡಿ ಸ್ಮೈಲ್ ಮಾಡ್ತಾರೆ, ಇದೇ ಮುಖ, ಇವರಲ್ಲಿ ಹಿಂಗ್ ಬಂದಿದ್ದಾರೆ ಅಂತ. ಡಿಫ್ರೆನ್ಸು ಅದೇ ಚೆನ್ನಾಗಿದೆ ಒಂಥರ ಪ್ಲೇಸು. ಒಂದ್ ಸ್ವಲ್ಪ ಹಬೆ ಹೊಡಿತೀರಾ ನೀವು, ಅವಾಗ ಹೇಳ್ತಾ ಇದ್ರಿ ಹಬೆ ಏನೋ ಬರ್ಬೋದೋ ಏನೋ ಅಂತ. ಬಟ್ ನಿಜ ಹಬೆ ಬರ್ತಿದೆ ಅಲ್ಲ, ಸ್ವಲ್ಪ ಹಬೆ ಅಂದ್ರೆ ನಿಯರ್ ಬೀಚ್ ಇದೆಯಲ್ಲ. ಹೌದು, ನೋಡೋಣ. ಮಲೇಷ್ಯಾ ಸುತ್ತಲೂ ಕೂಡ ಬೀಚ್ ಇದೆ ಅಲ್ವಾ, ಸೊ ತುಂಬಾ ಹಬೆ ಇದೆ ಅಷ್ಟೇ. ಅಂದ್ರೆ ನಮ್ಗೆ ಇಂಡಿಯಾಲಿರೋ ಫೀಲ್ ಆಗ್ತಿದೆ. ಅಲ್ಲಿ ಬಿಸಿಲು ಬಂದಾಗ ಯಾವ ತರ ಹಬೆ ಇರುತ್ತೆ ಹಂಗೆ ಇದೆ ಅಲ್ವಮ್ಮ? ಹೌದು ಮುನು, ಬನ್ನಿ ಪ್ಲೇಸಸ್ಗೆಲ್ಲ ಹೋಗೋಣ. ಇವತ್ತಿನ ಕಾಸ್ಟ್ಯೂಮ್ ಅಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ನಿನ್ನೆ ಕಾಸ್ಟ್ಯೂಮ್ ಅಲ್ಲಿ ನಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನೀವ್ ಯಾವಾಗ್ಲೂ ಚೆನ್ನಾಗೇ ಕಾಣಿಸ್ತೀರ, ಬನ್ನಿ. ಹೌದಾ? ನೋಡಿ, ನಮ್ಗೆ ಈ ಬಸ್ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನಾವು ಲಗೇಜ್ನೆಲ್ಲ ಇಲ್ಲೇ ಇಡಬೇಕು. ಹೌದು. ಮಲೇಷ್ಯಾ ನೋಡೋದಕ್ಕಂತೂ ತುಂಬಾನೇ ಅದ್ಭುತವಾದಂಥ ಪ್ಲೇಸು. ಏನಂತ ಅಂದ್ರೆ ಇಲ್ಲಿರೋ ಬಿಲ್ಡಿಂಗ್ಸ್ ಅಂತೂ ನೀವು ನೋಡ್ಬಿಟ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಎತ್ತರವಾದ ಬಿಲ್ಡಿಂಗ್ಸ್ ಇಲ್ಲಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ತುಂಬಾ ಬಿಸ್ನೆಸ್ ಮ್ಯಾನ್ಗಳು ಹೊಂದಿರುವಂತ ದೇಶ ಅಂತಾನೆ ಹೇಳ್ಬೋದು. ಬಿಸ್ನೆಸ್ ಮಾಡೋದ್ರಲ್ಲೇ ನಂಬರ್ 1 ದೇಶ ಅಂತಾನೆ ಹೇಳ್ಬೋದು ಮಲೇಷ್ಯಾನ. ನೋಡಿ ಗೈಸ್, ಇಲ್ಲಿ ಟ್ವಿನ್ ಟವರ್ ಯಾವ ತರ ಕಾಣಿಸ್ತಿದೆ ಅಂತ. ನಾವು ಬಸ್ಸಿನ ಒಳಗಡೆ ಜರ್ನಿ ಮಾಡ್ತಾ ಇದೀವಿ, ಬಟ್ ಸ್ಟಿಲ್ ಒಳಗಡೆಯಿಂದ ಕ್ಯಾಚ್ ಮಾಡ್ತಾ ಇದೀನಿ ವಿಡಿಯೋನ. ಸಕ್ಕತ್ತಾಗಿದೆ ನೋಡಿ. ಇದು ನಾನು ಯಾವಾಗ್ಲೂ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಅಲ್ಲ ಸರ್? ಹೌದು, ಬಟ್ ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀನಿ. ಹೌದು, ಆಮೇಲೆ ಬರೋಣ ಇಲ್ಲಿಗೆ, ಆಮೇಲೆ ಬರ್ತೀವಿ ಗೈಸ್. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೆ ನಾವು ಉಳ್ಕೊಳ್ಳುವಂತ ಮೈನ್ ಹೋಟೆಲ್. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲರೂ. ನೋಡಿ ಬ್ರೋ ಇಲ್ಲಿದ್ದಾರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಎಲ್ಲ ಲಗೇಜ್ ನ ಅಲ್ಲಿ ಇಟ್ಬಿಟ್ಟು ಆಮೇಲೆ ನಾವು 5 o'clock ವಿಸಿಟಿಂಗ್ ಪ್ಲೇಸ್ಗೆ ಹೋಗೋದು. ಇವಾಗ ಟೈಮ್ ಇಲ್ಲಿ 3 o'clock 3:30 ಆಗ್ತಿದೆ. ಇಲ್ಲಿಂದ ನಮ್ಗೆ ಇನ್ನೊಂದು 2 hours ರೆಸ್ಟ್ ಸಿಗುತ್ತೆ. 5 o'clock ಮೇಲೆ ನಾವು ವಿಸಿಟಿಂಗ್ ಪ್ಲೇಸ್ಗೆ ಹೋಗೋದು. ಇವಾಗ 2 hour ರೆಸ್ಟ್ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ನೋಡಿ, ಇವಾಗ ಹೋಟೆಲ್ ಒಳಗಡೆ ಹೋಗ್ತಾ ಇದೀವಿ. ನೋಡಿ, ನಾವು ಇರೋಂತ ಹೋಟೆಲ್ ಎಷ್ಟು ಲಕ್ಸುರಿ ಆಗಿದೆ. ಸನುಮಾ, ಇದು ಯಾವ ಹೋಟೆಲ್?
ಪ್ಲಾಟಿನಮ್ ಅಲ್ಲಿ ನಮ್ದು ಲೂಮಾ. ಚೆನ್ನಾಗಿದಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್, ಲಕ್ಸುರಿ ಆಗಿದೆ. ನೀವೇ ನೋಡ್ತಿರ್ಬೋದು, ಹೌದು, ತುಂಬಾ ಲಕ್ಸುರಿ ಆಗಿದೆ. ಹೊಸ ಜನರ ಜೊತೆ ಇದೀವಿ. ಎಲ್ಲ ಫಾರಿನರ್ಸ್, ಮಲೇಷಿಯನ್ಸ್, ಡಿಫ್ರೆಂಟ್ ಪರ್ಸನ್ಸ್, ನಾವ್ ಇಂಡಿಯನ್ಸ್. ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಬಂದಿರೋದು, ಟ್ರಿಪ್ಪಿಗೆ ಬಂದಿರೋದು ಅನ್ಸುತ್ತಲ್ಲ, ಹೌದು, ವಿಸಿಟಿಂಗ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಬಂದಿದ್ದಾರೆ ಎಲ್ಲರೂ. ನಾವು ಕೂಡ ಅದಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಇವಾಗ ನಮ್ ರೂಮ್ ಕೊಟ್ಟಿರೋದು 51 ಫ್ಲೋರ್. ಇನ್ನು ಹೋಗ್ತಾನೆ ಇದೆ. 51 ಫ್ಲೋರಿಗೆ ಹೋಗ್ತಾ ಇದೀವಿ. ನೋಡೋಣ ಯಾವ ರೂಮ್ ಪ್ರೊವೈಡ್ ಮಾಡಿದ್ದಾರೆ ಅಂತ. ಗೈಸ್, ರೂಮ್ ಹುಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿದೆ. ನೋಡಿ, ಫೈನಲಿ ನಮ್ಮ ರೂಮ್ ಸಿಕ್ತು. ಹುಡ್ಕೊಂಡು ಬಂದ್ವಿ. ನೋಡಿ, ಇದೇ ನಂಬರು C117. ಸಣ್ಣವ್ರು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಆಯ್ತಾಯ್ತು, ಬಲಗಾಲಿಟ್ಟು ಹೋಗಿ. ಹೆಂಗಿದೆ ನೋಡೋಣ ಬನ್ನಿ. ಮಲೇಷ್ಯಾದಲ್ಲಿ ನಮ್ಗೆ ಯಾವ ತರ ರೂಮ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸಿ. ಇನ್ನೊಂದು ಬ್ಯಾಗ್ ಐತೆ, ತಗೊಬನ್ನಿಪ್ಪ. ಹೊಸ ಮನೆಗೆ ಬಂದ್ಬಿಟ್ಟಿದೀವಿ. ಅಲ್ಲಮ್ಮ, ಹೊಸ ಮನೆಗೆ ಬಂದ್ಬಿಟ್ಟಿದೀವಿ. ಖುಷಿಯಲ್ಲಿ ನೋಡಿ, ಬ್ಯಾಗ್ ಬಿಟ್ಬಿಟ್ಟು ಬಂದ್ಬಿಡು ಸಣ್ಣವರು. ಅಲ್ಲ, ನಾವೇನು ಆರ್ಡರ್ ಮಾಡೋದೇ ಬೇಡ, ನಾವೇ ಕುಕ್ ಮಾಡ್ಕೊಂಡು ತಿನ್ನೋಕೆ ಎಲ್ಲ ರೆಡಿ ಆಗಿದೆ. ನೋಡಿ ಗೈಸ್, ಕಿಚನ್ ಕೊಟ್ಟಿದ್ದಾರೆ, ಫ್ರಿಡ್ಜ್ ಇದೆ. ಸಣ್ಣವ್ರು ನೋಡಿ ಬಾತ್ರೂಮ್ಗೆಲ್ಲ ಹೋಯ್ತಾ ಇದಾರೆ ಆಗ್ಲೇ. ಬಾತ್ರೂಮ್, ಹಾ, ವಾಷಿಂಗ್ ಮಿಷಿನ್ ಇಂದ ಎಲ್ಲ ಇದೆ. 3 days ನಾವ್ ಇಲ್ಲೇ ಇರಬೇಕು. ಸೊ ಫೈನಲಿ ನಾವು ಮಲೇಷ್ಯಾದಲ್ಲಿ 2 BHK ಫ್ಲಾಟ್ ತಗೊಂಡಿದೀವಿ. ಸಾಕಾಗಿದೆ, ಮಸ್ತಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ಈ ತರ ಮನೆ ಕಟ್ಟಿಸ್ಬೇಕು. ನೋಡಿ ಗೈಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಹಾಲ್, ಟಿವಿ ನೋಡೋಕ್ಕೆ ಒಂದು ಡೈನಿಂಗ್ ಹಾಲ್. ಇದು ಈ ಕಡೆ ನೋಡಿ ಓಪನ್ ಕಿಚನ್ ಇದೆ, ಮತ್ತೆ ವಾಷಿಂಗ್ ಮಿಷಿನ್ ಇದೆ. ಸಣ್ಣ ಬನ್ನಿ ಒಳಗಡೆ ನಡೀರಿ. ಹಾ, ಇಲ್ಲಿ ನೋಡಿ, ಇಲ್ಲಿ ಬೆಡ್ರೂಮ್ ಇದೆ. ಇಲ್ಲಿ ಬೆಡ್ರೂಮ್ ಸಕ್ಕತ್ತಾಗಿದೆ ಅಲ್ಲ. ಇದು ಬೇರೆ ಇದೆ, ಏನದು ಇಲ್ಲೂ ರೂಮ್ ಅಲ್ಲಿ ಒಂದು ಟಿವಿ. ಚೆನ್ನಾಗಿದೆ. 5 ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ಲಾಕ್. ಇವಾಗ ನಾವು ಅನ್ಕೊಂಡಿದ್ವಿ ನಮ್ಗೆ ಅದೇ ರೂಮ್ ಕೊಡ್ತಾರೆ ಅಂತ. ನಾನು ಅಷ್ಟೇ. ಇವಾಗ ನೋಡಿದ್ರೆ ಸಕ್ಕತ್ತಾಗಿದೆ, ಸಕ್ಕತ್ತಾಗಿರೋ ರೂಮ್ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಹೇರ್ ಡ್ರೈಯರ್, ಐರನ್ ಬಾಕ್ಸ್. ಸುಮ್ನೆ ನೀವು ತಗೊಂಡ್ ಬಂದ್ರಿ ಅಲ್ಲಮ್ಮ, ಅಲ್ವಾ? ಹೇರ್ ಡ್ರೈಯರ್ ಎಲ್ಲ ಇಲ್ಲೇ. ಹೇರ್ ಡ್ರೈಯರ್ ತಂದಿಲ್ವಾ? ಇಲ್ಲ, ಸ್ಮೂತಿಂಗ್ ಮಾತ್ರ ತಂದಿದ್ದು. ನಮ್ಮ ವಾಶ್ರೂಮ್ ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಾತ್ ಟಬ್. ಇನ್ನೊಂದು ರೂಮ್ ಓಪನಿಂಗ್. ಇದು ಲೈಟ್ ಚೆನ್ನಾಗಿದೆಲ್ಲ. ಚೆನ್ನಾಗಿದೆ, ಸಖತ್ತಾಗೈತೆ, ತುಂಬಾ ಸಖತ್ತಾಗಿದೆ ರೂಮು. ನನ್ನ ಪ್ರಕಾರ ಒರಿಜಿನಲ್ ಆಗಿ ನಾವೇನಾದ್ರೂ ಇಷ್ಟ ತಗೋಬೇಕಿತ್ತಂದ್ರೆ ಎಷ್ಟಾಗಿರ್ಬೋದು ಬ್ರೋ? ಆ ರೂಮ್ ಒಳಗಡೆ ಆಲ್ಮೋಸ್ಟ್ ಎಲ್ಲಾನು ಇದೆ. ಬಾತ್ರೂಮ್, ಇದು ಬಾತ್ ಟಬ್ ಎಲ್ಲ ಇದೆ. ನೋಡಿ, ಇಲ್ಲೂ ಒಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಹೇಳಿ ಮನು, ಹೆಂಗ ಅನಿಸ್ತಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಇಂಡಿಪೆಂಡೆಂಟ್ ಹೌಸೇ ನಮಗೆ ಕೊಟ್ಬಿಟ್ಟಿದ್ದಾರೆ. ಸೊ ನಾವಿಲ್ಲಿ 3 days ಇರ್ತೀವಿ. ಅಂದರೆ ನಿಯರ್ ಪ್ಲೇಸ್ಗಳಿಗೆ ಇಲ್ಲಿಂದಾನೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ವಿ ಆ ರೂಮ್ ಕೊಟ್ಟಿದ್ದಾರೆ ನಮಗೆ ಅಂತ, ನೋಡಿದ್ರೆ ನಮಗೆ ಈ ಥರ ಒಂದು ಫ್ಲ್ಯಾಟ್ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸಕ್ಕತ್ತಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ನೋಡಿ, ಇದೆಲ್ಲ ಸಕ್ಕತ್ತಾಗಿದೆ. ಲೈಟ್ಸ್ ಎಲ್ಲ. ಫ್ರಿಜ್ ನೋಡಿ, ಡಬಲ್ ಡೋರ್ ಫ್ರಿಜ್ಜು, ಏನೂ ಇಲ್ಲ ಐಟಮು. ನಾವು ಹೊರಗಡೆಯಿಂದ ಫುಡ್ಸ್ ತೊಗೊಂಡು ಬಂದು ಇಟ್ಕೊಬೋದು. 500 ಅಂದರೆ 500 ಯೂನಿಟ್ಸು ಇಲ್ಲಿರೋ ಕರೆನ್ಸಿನ ಇಸ್ಕೊಂಡಿದ್ದಾರೆ. 15,000. ನಮ್ಮ ಇಂಡಿಯನ್ ರುಪೀಸಿಗೆ ಇದು ಮಾಡಿಕೊಂಡ್ರೆ ಡೆಪಾಸಿಟ್ನೇ ನಮ್ಮ ಹತ್ರ 15,000 ಮಾಡಿಸ್ಕೊಂಡಿದ್ದಾರೆ ಈ ರೂಮಿಗೆ. ಅಂದರೆ ಹೋಗ್ಬೇಕಾದ್ರೆ ರಿಟರ್ನ್ ಕೊಡ್ತಾರೆ ಅದನ್ನ. ಹೌದು. ಏನಕ್ಕೆ ಗೊತ್ತಾ ಅದನ್ನ ಇಟ್ಕೊಂಡಿರೋದು? ನಾವು ಇಂಡಿಯನ್ಸ್ ಅಲ್ವಾ, ಇವಾಗ ಔಟ್ ಆಫ್ ಕಂಟ್ರಿಯಿಂದ ಬಂದಿರ್ತೀವಿ. ಈ ಕಂಟ್ರಿನ ಎಲ್ಲಿ ಹಾಳು ಮಾಡ್ತೀವಿ, ಏನಾದರೂ ಡ್ಯಾಮೇಜ್ ಮಾಡಿರ್ತೀವಿ, ಅದಕ್ಕೆ ಫೈನ್ ತಗೋತಾರೆ, ಅದರಿಂದ ಕಟ್ ಮಾಡ್ಕೋತಾರೆ. ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ಚೆಕ್ಔಟ್ ಆಗ್ಬೇಕಂದ್ರೆ ಇಲ್ಲಿಂದ ಚೆಕ್ಔಟ್ ಆಗ್ಬೇಕಾದ್ರೆ ನಮಗೆ ಚೆಕ್ ಮಾಡ್ತಾರೆ ಫಸ್ಟ್ ರೂಮ್ನ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ವಾ ಅಂತ ಚೆಕ್ ಮಾಡ್ತಾರೆ. ಏನಾದರೂ ಡ್ಯಾಮೇಜ್ ಇದ್ರೆ ಫೈನ್. ಹೌದು. ನೋಡಿ, ಅವರು ಊಟ ತಗೊಂಡು ಬಂದಿಲ್ಲ ಅಂತ ಹೇಳಿ, ಅಂದರೆ ಇಲ್ಲಿರೋ ಊಟ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ನಮ್ಮ ಇಂಡಿಯಾದಿಂದಾನೇ ಏನೇನೋ ಸ್ನ್ಯಾಕ್ಸ್ಗಳು ತಗೊಂಡು ಬಂದಿದ್ದೀವಿ. ಎಲ್ಲ ಸ್ನ್ಯಾಕ್ಸ್. ಸನುಮ, ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನೀವು ಇದೇ ಟ್ರೈ ಮಾಡಿ ಅಷ್ಟೇ. ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಫುಡ್ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಔಟ್ ಸೈಡ್ ತಿನ್ನಕ್ ಹೋಗೋಣ. ನೋಡಿ, ನಾವ್ ಇವಾಗ ಔಟ್ ಸೈಡ್ ಬಂದ್ವಿ. ಎಷ್ಟು ಲಕ್ಸುರಿ ಆಗಿ ಕಾರ್ಗಳು ಓಡಾಡ್ತಿದೆ ಅಂತ ಅಂದ್ರೆ ಎದುರುಗಡೆ, ಅಲ್ವಾ ಸನುಮ? ಹೌದು, ನಾನು ಇವಾಗ್ಲೂ ಒಂದು ತಗೊಂಡ್ಬಿಡ್ತೀನಿ. ಪ್ಲೇಸು ಅಷ್ಟೇನೆ ತುಂಬಾ ಸಕ್ಕತ್ತಾಗಿದೆ. ಅದು ನೋಡಿ ನೋಡಿ ಗೈಸ್, ಇದೆಲ್ಲ ಎಂತೆಂಥ ಕಾರ್ಸ್ಗಳಿದೆ. ಬೆಂಜ್
ಬೆನ್ಸ್ ನೋಡಿ ಹೆಂಗಿದೆ. ಬೆನ್ಸ್ ಕಾರ್ಗಳಿದೆ, ಎಲ್ಲ ಇಲ್ಲ ನಿಂತಿದೆ, ಎಲ್ಲ ಇಂಪೋರ್ಟೆಡ್ ಕಾರುಗಳೇ. ಇವಾಗ ಬರುತ್ತೆ ನೋಡಿ, ಇನ್ನೊಂದು ಕಾರ್ ಬರುತ್ತೆ ನೋಡಿ ಸನಮ. ಆ ಕಾರ್ ನಿಮ್ಗೆ ಇಷ್ಟ ಆಗುತ್ತೆ. ಇದಲ್ವಾ ಇದು ಒಂಥರ ಮಾನ್ಸ್ಟರ್ ತರ ಇದೆ ಈ ಕಾರು, ಒಂಥರ ರಾಕ್ಷಸ ತರ. ಬಟ್ ನೋಡಿ ಹುಡುಗಿ ಹೌದಾ? ಓಡಿಸ್ತವ್ರೆ. ಇದ್ರಲ್ಲಿ ಹೋಗಿದ್ರಾ? ಹೌದಾ? ನೋಡಿ ಗೈಸ್, ಯಾವ ತರ ಕಾರ್ಗಳನ್ನ ಇಲ್ಲಿ ಟ್ಯಾಕ್ಸಿಗೆ ಯೂಸ್ ಮಾಡ್ತಾರೆ ಅಂತ. ನಮ್ಗಿದೆಲ್ಲ ಹೊಸ ಫೀಲ್ ಕೊಡ್ತಿದೆ ಅಲ್ವಮ್ಮ? ಹೌದು ಮನು, ನಿಜ. ಔಟ್ ಸೈಡ್ ಮಾರ್ತಿದ್ದಾರೆ, ಖುಷಿ ಆಯ್ತು ಒಂದ್ ಕಡೆ ನೋಡಿ. ಬಟ್ ಇಲ್ಲಿ ನೋಡಿ ಎಲ್ಲ ಬ್ರಾಂಡೆಡ್ ಕಾರೇ ಹೋಗ್ತಿದೆ. ಎಲ್ಲ ಕಾರ್ಗಳು ಇಂಪೋರ್ಟೆಡ್ ಕಾರ್ಗಳು ನೋಡಿದ್ರೆ ಟ್ಯಾಕ್ಸಿ ಅಂತ ಹೇಳ್ತಿದಾರಮ್ಮ. ಅಂದ್ರೆ ಇಲ್ಲಿ ಹೋಟೆಲ್ ಬರೋರು ಟ್ಯಾಕ್ಸಿ ಇದನ್ನ ಯೂಸ್ ಮಾಡ್ತಾರಂತೆ, ಈ ಹೋಟೆಲ್ಗೆಲ್ಲ ಬರೋರು. ಎಷ್ಟು ರಿಚ್ ಪರ್ಸನ್ಸ್ ಗಳಿದ್ದಾರೆ. ಸ್ಟೇ ಆಗೋ ತೋರಿಸಿ ಇಲ್ಲಿ ಅಂತ ತೋರಿಸಿದ್ರಾ? ಹಾ ತೋರಿಸಿದ್ವಿ ನೋಡಿ ಗೈಸ್, ಇದೇ ಹೋಟೆಲ್ ಅಲ್ಲಿ ನಾವು ಸ್ಟೇ ಆಗಿದ್ದೀವಿ. ಇದೇ ಹೋಟೆಲ್ ಅಲ್ಲಿ ಬನ್ನಿ ಈ ಕಡೆ. ಟಾಪ್ ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬೀಸ್ದಿದೆ, ಕೋಳಿಗಿದೆ, ಫಿಶ್ ಇದೆ, ದನದಿದೆ. ಅಪ್ಪ ಯಾವ್ದು ಸಣ್ಣನೇ ನೋಡಿ ತಗೋಬೇಕು. ಸನುಮ ನೋಡಿ ಯಾವ್ದು ತಿಂತೀರಾ? ಇದೇ ತಿನ್ನೋದಾದ್ರೆ ಚಿಕನ್ ವಿಂಗ್ಸ್ ಅಥವಾ ಇದು ತಿನ್ನೋಣ, ಇದೇ ಚೆನ್ನಾಗಿರುತ್ತೆ. ಇದು ಚಿಕನ್ ಸ್ಟ್ರಿಪ್ಸ್. ಹಾ ಇದು ಓಕೆ, ಚಿಕನ್ದು. ನೋಡಿ ನಮ್ಮ ಹೋಟೆಲ್ ಇಲ್ಲಿ ಅಂತ ಅಂದ್ರೆ ಈ ಸೈಡ್ ಒಂದು ಇದಿದೆ, ಅಂದ್ರೆ ನಮ್ ಸೈಡ್ ಸಿಗುವಂತ ಒಂದು ವಸ್ತು ಇದೆ ನೋಡಿ. ತುಂಬಾ ಖುಷಿ ಆಯ್ತು, ನನ್ನ ಫೇವರೇಟ್ ಇದೆ ಬೋಂಡ. ಸನಮ ಏನಂತೀರಾ ನೀವು ಇದಕ್ಕೆ? ನಮ್ ಕಡೆ ಎಳ್ನೀರ್ ಅಂತ ಹೇಳ್ತಾರೆ. ಸೊ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು. ಇನ್ ಮಿಕ್ಕಿರೋದೆಲ್ಲ ವಾಟರ್ ಮಿಲನ್ ಕೂಡ ಇದೆ. ಏನ್ ಬೇಕು ನಿಮ್ಗೆ? ಒಂದು ಎಳ್ನೀರ್ ಬೆಲೆ ಇಲ್ಲಿ 250 ರುಪೀಸ್. ಯಪ್ಪ ಏನಲ್ಲ, ನಮ್ಮ ಬೆಂಗಳೂರಲ್ಲಿ 50 ರೂಪಾಯಿ 60 ರೂಪಾಯಿ ಜಾಸ್ತಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ನ್ಯಾಚುರಲ್ ಆಗಿ ಸಿಗೋದ್ನು ಯಾವ ತರ ಸೇಲ್ ಮಾಡ್ತಿದ್ದಾರೆ. ನಮ್ ಸೈಡ್ ಎಲ್ಲ 60 ರೂಪಾಯಿನೇ ಜಾಸ್ತಿ ಅಂತೀವಿ. ಇಲ್ಲಿ ನೋಡಿ ಶಾಕ್ ಆಗೋಯ್ತು. ಅಲ್ಲಮ್ಮ, ಇದನ್ನ ನಾನು ಯಾವಾಗ್ಲೂ ತಿನ್ಬೇಕು ಅಂತ ಅನ್ಕೋತಾ ಇದ್ದೆ. ಇಲ್ಲಿ ಎದುರುಗಡೆ ನೋಡಿ ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ಏನ್ ಹೇಳ್ರಿ? ಸಾಸೇಜ್ ಅದೇನೆ. ಅದೇ, ಅದು ತಿಂದ ಮೇಲೆ ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ಬ್ರೋ. ಇದನ್ನೆಲ್ಲ ನಾನ್ ಜಾಸ್ತಿ ಟಾಮ್ ಅಂಡ್ ಜೆರಿ, ಹಾಗೆ ಅಂತ ಕಾಕ್ರೋಚು ಅದ್ರಲ್ಲಿ ನೋಡ್ತಾ ಇದ್ದೆ. ತಿನ್ಬೇಕು ಅನ್ಸ್ತಾ ಇತ್ತು, ಇವಾಗ ತಿನ್ಬೇಕಂತ ಅನಿಸ್ತಿಲ್ಲ. ತಿನ್ಬೇಕು, ಒಂದ್ಸಲಿ ತಿಂದ್ಬಿಟ್ಟು ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ನಿಮ್ಗೆ ಏನ್ ಬೇಕು? ಫ್ರೂಟ್ಸ್ ಏನಾದ್ರು ತಗೊಳ್ಳಿ, ಚೇಪೆಕಾಯಿ ಇದೆ. ಬೇಡ ಬನ್ನಿ, ಅಲ್ಲಿ ಆರ್ಡರ್ ಮಾಡಿದೀವಲ್ಲ ಅದೇ ತಿನ್ನೋಣ. ನೋಡಿ ಗೈಸ್, ಒಂದ್ ಎಳ್ನೀರು ತಗೊಂಡ್ರು ಸುರಭಿ ಅವರು. ತುಂಬಾ ಸ್ವೀಟ್ ಇತ್ತಂತೆ, ಅವ್ರು ಹೇಳಿದ್ರು. ಚೆನ್ನಾಯ್ತಾ? ತುಂಬಾ ಸ್ವೀಟ್. ನೀವು ಮಾಡಿದ್ರಾ? ನೋಡಿ ಮುನ್ನು ಟೇಸ್ಟ್ ಮಾಡ್ತಾ ಇದಾರೆ. ಬರ್ಗರ್ ಚೆನ್ನಾಗಿದ್ಯಾ? ಹೌದಾ? ಸಖತ್ತಾಗಿದ್ಯಾ? ಇಷ್ಟ ಆಗಿದ್ದು ಅಂದ್ರೆ ಇದೆ. ಹೌದಾ? ಹಬ್ಬ ಬ್ರೋ, ತಿನ್ಬೋದು, ತಿನ್ನಿ ಬ್ರೋ. ಅವರು ಆಕ್ಚುಲಿ ಇಷ್ಟೊಂದು ಹೇಳ್ತಾ ಇದ್ರು, ನೀವು ತಿನ್ನಿ ಬ್ರೋ, ಚೆನ್ನಾಗಿದ್ರೆ ತಿಂತೀವಿ ಅಂತ. ಅದಕ್ಕೆ ಇವಾಗ ಆರ್ಡರ್ ಮಾಡಿ. ಇಲ್ಲಿ ನೋಡಿ, ಇದನ್ನು ಕೂಡ ಆರ್ಡರ್ ಮಾಡಿದೀವಿ. ಇವಾಗ ಅದನ್ನು ತಿನ್ಬೇಕು. ಹೌದು, ತಿಂದ್ರ ನೀವು? ತಿನ್ನೋಣ ಬನ್ನಿ. ನೋಡಿ ಗಾಯ್ಸ್, ಇವಾಗ ಟ್ವಿನ್ ಟವರ್ ಹತ್ರ ಬಂದು ರೀಚ್ ಆದ್ವಿ. ಸಣ್ಣವರು ಫುಲ್ ಖುಷಿಯಲ್ಲಿದ್ದಾರೆ. ಹೌದು, 88 ಫ್ಲೋರ್ಸ್ ಇದೆ ಅಂತೆ. ಇದನ್ನೆಲ್ಲ ನಾನು ಇದ್ರಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆತರ ಟೂರಿಸ್ಟ್ ಪ್ಲೇಸ್ ಇದ್ರಲ್ಲಿ ನೋಡ್ತಾ ಇದೆ. ಬಟ್ ಇವತ್ತು ಲೈವ್ ಆಗಿ ನೋಡ್ತಾ ಇದೀನಲ್ಲ. ವಿಡಿಯೋಸ್ ಗಳೆಲ್ಲ ನೋಡ್ತಿದ್ರಾ? ಇವಾಗ ಲೈವ್ ಆಗಿ ನೋಡ್ತಿದ್ದೀರಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು ಗೈಸ್, ತುಂಬಾ ಸಕ್ಕತ್ತಾಗಿದೆ. ತುಂಬಾ ಅಂದ್ರೆ ತುಂಬಾನೇ ಡೆವಲಪ್ ಆಗಿದೆ ಮಲೇಷ್ಯಾ ಅಲ್ವಮ್ಮ? ಹೌದು, ಬನ್ನಿ. ತುಂಬಾ ಡೆವಲಪ್ ಆಗ್ಬಿಟ್ಟಿದೆ. ನಮ್ಮ ಬ್ಯಾಂಗ್ಳೂರು ಇದೇ ತರ ಡೆವಲಪ್ ಆಗ್ಬೇಕು ಅನ್ನೋದು ಆಸೆ ಆಗ್ತಾ ಇದೆ ನನಗೆ. ಅಂದ್ರೆ ಒಂದೊಂದ್ ಕಡೆ ಈ ತರ ಡೆವಲಪ್ ಆಗಿದೆ, ಬಟ್ ಇನ್ನೂ ಒಂದಷ್ಟು ಕಡೆ ಆಗ್ಬೇಕು ಅಲ್ವಮ್ಮ? ಹೌದು, ಮತ್ತೇನ್ ಗೊತ್ತಾ, ಇಲ್ಲಿ ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅಂದ್ರೆ ರೋಡ್ ಕ್ರಾಸ್ ಆಗ್ಬೇಕಾದ್ರೆ ಅದು ಇದು ಅಂತ ತುಂಬಾ ಇದೆ. ಮತ್ತೆ ಒಂದೊಂದ್ ಕಡೆ ವಿಡಿಯೋ ಮಾಡಂಗಿಲ್ಲ, ಹೌದು, ಒಂದೊಂದ್ ಕಡೆ ಫೋಟೋ ಹಿಡ್ಕೊಳಂಗಿಲ್ಲ, ಪಬ್ಲಿಕ್ ಅಲ್ಲಿ ಹೆಂಗಂದ್ರ ಓಡಾಡಂಗಿಲ್ಲ. ನಮ್ ಇಂಡಿಯಾ ತರ ಇಲ್ಲವೇ ಇಲ್ಲ ಅಲ್ವಮ್ಮ? ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇದೆ. ನೋಡಿ ಎಲ್ಲರೂ ಇಲ್ಲಿದ್ದಾರೆ, ಫೋಟೋ ಹಿಡಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದಾರೆ. ನಾವು ಇವಾಗ ಪ್ರೈವೇಟ್ ಆಗಿ ಹೋಗ್ತಾ ಇದೀವಿ. ಅವರು ಅಷ್ಟೇನೆ ಗಾಡಿನ ಮೂವ್ ಮಾಡಂಗಿಲ್ಲ, ಅದಕ್ಕೂ ಫೈನ್ ಇರುತ್ತೆ. ನಾವೇನಾದ್ರೂ ಹಂಗೆ ಕ್ರಾಸ್ ಮಾಡಿದಾಗ ಅವ್ರು ಬಂದು ಗುದ್ದಿದ್ರು ನಾವೇನು ಕೇಳಂಗಿಲ್ವಂತೆ. ಅಂದ್ರೆ ಹಾರ್ನೇ ಮಾಡಲ್ಲ ಅವರು. ಇಲ್ಲಿ ಯಾರು ಹಾರನ್ ಯೂಸೇ ಮಾಡಲ್ಲ. ನಿಮಗ್ ನೋಡಿ ಒಂದು ಕಡೆನೂ ಹಾರನ್ ಸೌಂಡ್ ಕೇಳಿಸ್ತಾ ಇಲ್ಲ ಹಲೋ ಅಮ್ಮ. ವಾ, ಎಷ್ಟು ಸಖತ್ತಾಗಿದೆ. ಸೂಪರ್ ಆಗಿದೆಲ್ಲ. ಟ್ವಿನ್ಸ್ ಟವರ್ ಅಂತ ಇಟ್ಟಿದ್ದಾರೆ. ನಾವು 4 ಜನ ಒಟ್ಟಿಗೆ ಹೋಗ್ತಾ ಇದೀವಿ. ಸೊ ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದಾರೆ, ನಾವೊಂದು ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲಾದ್ರ ಬಗ್ಗೆ ಮಾತಾಡ್ಕೊಂಡು.
ಮತ್ತು ಇಲ್ಲಿ ತುಂಬ ಜನ ಮೋಸ ಮಾಡೋರು ಇರ್ತಾರಂತೆ. ಸೊ ಅದನ್ನು ನೋಡ್ಕೊಂಡು ಓಡಾಡಬೇಕು. ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಅಲ್ವಮ್ಮ ಇಲ್ಲಿ. ಹೌದು, ಅದಕ್ಕೆ ಫೋಟೋ ಹಿಡಿತೀವಿ ಅಂತ ಹೇಳಿ ತುಂಬ ದುಡ್ಡುಗಳು ಇಸ್ಕೊಳ್ಳೋದು, ಸ್ಕ್ಯಾಮ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದಾರಂತೆ. ಹುಷಾರಾಗಿರಿ ಅಂತ ಅದನ್ನು ಕೂಡ ಹೇಳಿದ್ರು. ಸನಮ್ಮ ಹೇಳಿದ್ರಲ್ಲ, ಓ ನಾಗಿಣಿ ಥರ ಇದ್ದೀರಾ ನೀವು ಅಂತ. ನಾಗಿಣಿ ತರ ಇದೀನಿ ಅಂತ ಈ ಥರ ಹಾಕೊಂಡಿರೋದನ್ನ ನೋಡಿ ಟ್ರಾವೆಲ್ಸ್ ಅವರೆಲ್ಲ ಹೇಳ್ತಿದ್ದಾರೆ ಸಣ್ಣವ್ರನ್ನ ನಾಗಿಣಿ ಅಂತ. ನಾಗಿಣಿ ಸೇಮ್ ನಾಗಿಣಿ ಧಾರಾವಾಹಿಲಿ ಬರೋ ಥರನೇ ಇದ್ದೀರಾ. ಸನಮ್ಮ ಇಲ್ಲಿ ನಿಂತ್ಕೊಳ್ಳಿ, ಹಂಗೆ ವಿಡಿಯೋ ಕವರ್ ಮಾಡೋಣ. ಹೇಗೆ ಕಾಣಿಸ್ತೀರಾ ನೋಡಿ. ಇಲ್ಲಿ ನಮ್ಮ ತೇಜು ಬ್ರೋ ಅವರು ಕಷ್ಟಪಟ್ಟು ಸುರಭಿ ಅವ್ರ ಫೋಟೋ ತೆಗಿತಾ ಇದ್ದಾರೆ. ನಮ್ಮ ಸಣ್ಣ ಅವ್ರದ್ದು ನಾನು ವಿಡಿಯೋ ತೆಗಿತಾ ಇದ್ದೀನಿ ಟ್ವಿನ್ ಟವರ್ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟವರ್. ನಿಮಗೆ ಬೆಳಕು ಬೀಳ್ತಿಲ್ಲ, ಏನಕ್ಕಂದ್ರೆ ಈ ಸೈಡ್ ಇಂದ ಬೆಳಕು ಬರ್ತಿದೆ, ಈ ಸೈಡ್ಗೆ ಬೆಳಕು ಬೀಳ್ತಿಲ್ಲ ಗೈಸ್. ಅದೊಂದು ಪ್ರಾಬ್ಲಮ್ ಅಷ್ಟೇ. ಸ್ವಲ್ಪ ಮಲೇಷಿಯಾದಲ್ಲಿ ಬೆಳಕು ಸರಿ ಇಲ್ಲ. ಬಟ್ ಚೆನ್ನಾಗಿದೆ ಅಲ್ಲ ಪ್ಲೇಸ್, ಸಖತ್ತಾಗಿದೆ. ಮತ್ತೆ ಸ್ವಲ್ಪ ಶೆಕೆ ಇದೆ ಅಷ್ಟೇ. ಹೌದು ಮೋನು, ಸ್ವಲ್ಪ ಶೆಕೆ ಇದೆ. ಬಿಸಿಲು ಬಂದಿದೆ ಅಂತ ಅನ್ಸುತ್ತೆ ಇವತ್ತು. ಹೌದು, ಮಳೆ ಬಂದಿಲ್ಲ. ಫೋಟೋ ಎಲ್ಲ ಚೆನ್ನಾಗಿ ಬಂತಮ್ಮ, ವಿಡಿಯೋ ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಮತ್ತೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಹೆವಿ ಸ್ಕ್ಯಾಮ್ ಆಗುತ್ತೆ ಆಯ್ತಾ. ಫೋಟೋ ಇಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರ ಹತ್ರ ಒಂದೊಂದು ರೇಟ್ ಹೇಳ್ತಾರೆ. ನಮ್ಮ ಹತ್ರ 15 ಅಂತ ಅಂದರು. 15 ಅಂತ ಅಂದರೆ 15 × 25 ಮಾಡಿ ಎಷ್ಟಾಗುತ್ತೆ. ಅದೇ ಕೆಲವ್ರ ಹತ್ರ 5 ರೂಪಾಯಿಗೆ ಮಾಡಿಕೊಡ್ತೀನಿ ಅಂತ ಅಂದರು. ಮೋಸ ಮಾಡ್ತಾರೆ, ಸ್ಕ್ಯಾಮ್ ಮೋಸ ಆಗುತ್ತೆ. ಅಂದ್ರೆ ಮುಖ ನೋಡಿ ಇದು ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಸೊ ಹುಷಾರಾಗಿರ್ಬೇಕು. ನೀವು ಏನಾದರೂ ಮಲೇಷ್ಯಾ ಬೇಕಾದ್ರೆ ಬೇರೆ ಕಂಟ್ರಿಗಳಲ್ಲಿ ಬಂದರೆ ಯಾಮರ್ಸೋರು ತುಂಬ ಇರ್ತಾರೆ. ನಿಮಗೆ ಗೊತ್ತಲ್ಲ, ನಮ್ಮ ಇಂಡಿಯನ್ಸಲ್ಲಿ ಎಷ್ಟೋ ಜನ ಯಾಮರ್ಸೋರು ಇರ್ತಾರೆ. ಇನ್ನು ಔಟ್ ಆಫ್ ಕಂಟ್ರಿಗಳಲ್ಲಿ ಎಷ್ಟು ಜನ ಇರ್ಬೋದು ನೀವೇ ಹೇಳಿ ಅಲ್ವಾ? ಹೌದು, ನಿಜ. ಇವಾಗ ನಾವಿರೋ ಪ್ಲೇಸ್ ಎಲ್ಲಿ ಅಂತ ಅಂದರೆ ಮಲೇಷ್ಯಾದಲ್ಲಿ ಫೇಮಸ್ ಆದ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ಅಂದರೆ ಮಲೇಷ್ಯಾ, ಇಡೀ ಮಲೇಷ್ಯಾಗೇನೆ ಬೆಸ್ಟ್ ಫುಡ್ ಸ್ಟ್ರೀಟ್ ಅಂತ ಇದು. ಸನ್ನಮ್ಮ ಏನು ಟ್ರೈ ಮಾಡ್ತೀರಾ? ಅಯ್ಯೋ ಗೊತ್ತಿಲ್ಲ, ಫಸ್ಟ್ ನೋಡ್ತೀನಿ ಹೆಂಗಿರುತ್ತೆ ಅಂತ. ಬಟ್ ಆಲ್ಮೋಸ್ಟ್ ನಾನ್ ವೆಜ್ ಅಂತೆ. ನಾನ್ ವೆಜ್ ಇರುತ್ತೆ, ಮತ್ತೆ ನಾರ್ಮಲ್ ನಾವು ತಿಂದೇ ಇರೋಂಥ ವಸ್ತುಗಳೇ ಜಾಸ್ತಿ ಇರೋದಿಲ್ಲಿ. ತಿನ್ನೋ ಅಂಥದ್ದು ಏನೂ ಇಲ್ಲ, ನಾವು ಹುಡುಕಿದ್ರೂ ಸಿಗೋದಿಲ್ಲ. ಸನ್ನಮ್ಮ ಅಲ್ವಾ? ಹೌದು, ಬನ್ನಿ ನೋಡೋಣ. ನನಗಿಲ್ಲಿ ತಿನ್ಬೇಕು ಅನ್ನಿಸ್ತಾ ಇರೋದು ಯಾವ್ದು ಗೊತ್ತಾ? ಇಲ್ಲೊಂದು ಹಲಸಿನ ಹಣ್ಣಿದೆ, ಸಕ್ಕತ್ತಾಗಿದೆ ನೋಡಿ. ಅದ್ರದ್ದು ಲೋಗೋ ಕೂಡ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ದೊಡ್ಡ ಹಲಸಿನ ಥರ. ಬಟ್ ಇಲ್ಲಿರೋ ಹಲಸಿನ ಹಣ್ಣು ತುಂಬಾನೇ ಡಿಫ್ರೆಂಟ್ ಇದೆ ಅಲ್ವಾ ಸನ್ನಮ್ಮ? ಹೌದು, ನಾನು ಅದೇ ನೋಡ್ತೀನಿ. ಇಲ್ಲಿಗೆ ಸ್ಮೆಲ್ ಬರ್ತಿದೆ ನೋಡಿದ್ರ? ನೋಡಿ ಎಲ್ಲರೂ ಅದೇ ತಿಂತಾರದು. ಸ್ಮೆಲ್ ನೋಡಿ ಮ್ಯಾಂಗೋ ಫ್ಲೇವರ್ ಥರ ಬರ್ತಿದೆ. ಬರೀ ಟ್ರೈ ಮಾಡೋಣ ಇವಾಗ. ಅದನ್ನೇ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಒಂದು ತಗೊಂಡು ಎಲ್ಲರೂ ಟ್ರೈ ಮಾಡೋಣ ಸಾಕು, ಇಲ್ಲ ಅಂದರೆ ವೇಸ್ಟ್ ಮಾಡಿಬಿಡ್ತಾರೆ ಇವರು. ಅದಕ್ಕೆ ನೋಡಿ ಗೈಸ್, ಈ ಶಾಪಲ್ಲಿ ವೆರೈಟೀಸ್ ಆಫ್ ಹಲಸಿನ ಹಣ್ಣಿದೆ ನೋಡಿ. ಯಾವ ಥರ ಹಲಸಿನ ಹಣ್ಣಿದೆ. ಇವ್ರು ನೋಡ್ಬಿಟ್ಟು ಹಲಸಿನ ಹಣ್ಣಲ್ಲ ಹಲಸಿನ ಹಣ್ಣ ಅಂತ ನನ್ನ ಹತ್ರನೇ. ಐಸ್ ಕ್ರೀಮ್ ಅಲ್ಲ, ಡಿಫ್ರೆಂಟ್ ವೆರೈಟಿ ಹಲಸಿನ ಹಣ್ಣು ಇದೆ ಇಲ್ಲಿ ನೋಡಿ. ಹಲಸಿನ ಹಣ್ಣು ತೊಗೊತಾ ಇದ್ದೀವಿ ತಿನ್ನೋಣ ಅಂತ, ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿರೋ ಹಲಸಿನ ಹಣ್ಣಿನ KG ಎಷ್ಟು ಗೊತ್ತಾ? ನೋಡಿ RM 28 ಅಂತ ಹಾಕಿದ್ದಾರೆ. ಸೊ ಅವರ ಕರೆನ್ಸಿಯಲ್ಲಿ 28. ಅದೇ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಗೊತ್ತಾ? 600 ಚಿಲ್ಲರೆ ಆಗುತ್ತೆ. ಅಂದರೆ 1 kg ಹಲಸಿನ ಹಣ್ಣಿಗೆ ಅಷ್ಟು ರೇಟ್ ಇದೆ, 600 ಚಿಲ್ಲರೆ. ಸಣ್ಣವ್ರು ನೋಡಿ ಹಲಸಿನ ಹಣ್ಣು ಓಪನ್ ಮಾಡ್ತಿದ್ದಾರೆ. ಸ್ವಲ್ಪ ಮ್ಯಾಂಗೋ ಸ್ಮೆಲ್ ಬರುತ್ತೆ ನನಗಿದು. ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿಲ್ವಾ? ತಿನ್ನಿ ಪೂರ್ತಿ. ಇದು ಹಣ್ಣಾಗಿರೋ ತಿಂದಿದ್ರೆ ಅಷ್ಟೇ. ತಿಮ್ಮ ಆ ಥರ ಟೇಸ್ಟ್ ನೋಡ್ತೀರಾ? ನೀವು ತಿನ್ನಿ. ಚೆನ್ನಾಗೈತೆ. ತಿಂತ ಚೆನ್ನಾಯ್ತಮ್ಮ, ನಿಜ. ತಿಂತ ಚೆನ್ನಾಗೈತೆ. ಟೇಸ್ಟ್ ನೋಡಿ ನೀವೆಲ್ಲ. ಮ್ಯಾಂಗೋ ಥರ ಐತೆ. ಇಲ್ಲಿ ನೀವು ವೇಸ್ಟ್ ಮಾಡ್ಬಿಡ್ತೀನಿ. ಹಲಸಿನ ತಿಂದು ವಾಮಿಟ್ ಮಾಡ್ತಿದ್ದಾರೆ. ಒಂಥರ ಚೆನ್ನಾಗೈತೆ. ಬಟ್ ಇಲ್ಲಿರೋರಿಗೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಂಗೋ ಫ್ಲೇವರ್ ತರ ಇದೆ. ನನಗೆ ತಿಂತ ಚೆನ್ನಾಗಿದೆ. ಅವ್ರಿಗೆ ವಾಮಿಟ್ ಬರೋ ತರ ಇದೆ. ನೀವು ಟ್ರೈ ಮಾಡಿ. ಬೇಡ, ನಂಗೆ ಹಿಂಗ ಆಗುತ್ತೆ. ಬ್ರೋ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗೈತೆ. ಟ್ರೈ ಮಾಡಿ ಬ್ರೋ, ನನಗೆ ಇಷ್ಟ ಆಯ್ತು.
ನೀವು ತಿನ್ನಿ, ಖಾಲಿ ಮಾಡಿ ಆಯ್ತಾ. ನಾವ್ ಯಾರು ತಿನ್ನದ ಹಲಸಿನ ಹಣ್ಣನ್ನು ಮುನ್ನು ತಿಂತಾ ಇದಾರೆ. ಯಾಕೆ ಮುನ್ನು ಅಷ್ಟಿಷ್ಟ ಆಯ್ತಾ ಮುನ್ನು? ನಿಮ್ಮ ಸ್ಟಾರ್ಟಿಂಗ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ಅಂದ್ರೆ ಎಲ್ಲ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಕ್ ಬಿಡ್ತಾರೆ. ಆದ್ರೂ ತಿಂತ ಇಷ್ಟ ಆಗುತ್ತೆ. ಹೌದಾ? ನೋಡಿ ಅದ್ ನೋಡೋಕೆ ಅಂದ್ರೆ ಹಲಸಿನಣ್ಣು ಫುಲ್ಲು ಸಾಫ್ಟ್ ಐತೆ, ಟಚ್ ಮಾಡಿದ್ರೆ ಸಾಕು. ನಾನ್ ಅನ್ಕೊಂಡೆ ಏನ್ ಗೊತ್ತಾ, ಅದನ್ನ ಕೇಕ್ ತರ ಸಾಫ್ಟ್. ನಾನ್ ಅನ್ಕೊಂಡೆ ಏನ್ ಗೊತ್ತಾ, ಅದನ್ನ ಇದ್ರಲ್ಲಿ ಬೇಯಿಸಿದ್ದಾರೆ ಅಂತ ನೀರಲ್ಲಿ, ಹಂಗೈತೆ. ನೋಡಿ ಇಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಇದೆ, ಫುಲ್ಲು ಡಿಫ್ರೆಂಟ್ ಆಗಿದೆ. ಎಲ್ಲ ನೀಟಾಗಿ ಕಟ್ ಮಾಡಿ ಕೂಡ ಇಟ್ಟಿದ್ದಾರೆ. ಯಾಕಮ್ಮ ಏನು ಸ್ಮೆಲ್ಲ? ಹ್ಞೂ, ಅಲ್ಲಿ ಬಂತು ಸ್ವಲ್ಪ, ಅದಕ್ಕೆ. ಸಣ್ಣ ಅವ್ರ ಫೇವ್ರೇಟ್ ಇದು. ಸನ್ಮ ನೋಡಿ, ಫ್ಲೈಟ್ ಚೆನ್ನಾಯ್ತಲ್ಲ, ಸ್ಟ್ಯಾಂಡು ಚೆನ್ನಾಗೈತೆ. ಭಯ ಆಗ್ತಾ ಇದೆ ಸನುಮ. ಅಲ್ಲ, ವಸ್ತುಗಳು ಬೇಡ, ಏನಾದರೂ ನೋಡೋಣ ತಿನ್ನಕ್ಕೆ. ಅಂದರೆ ಏನಿದು, ಯಾವ್ದ್ಯಾವ್ದ್ರದ್ದು ಬ್ರೋ ಪ್ರಾಡ್ಸ್ ಇದು? ಚಿಕನ್ ಅಂತ ಹಾಕೋರೆ, ಚಿಕನ್ನು ಚಿಕನ್ ಅಂತ ಹಾಕೋರೆ. ಚಿಕನ್ ಬಟನ್ ಅಂತೆ, ಚಿಕನ್ ನೋಡಿ ಆಕ್ಟೋಪಸ್. ಸನುಮ, ಇದೇ ನಾನು ಹೇಳಿದ್ದು ನಿಮಗೆ, ತಿನ್ನಬೇಕು ನಾನು ಅಂತ. ಆಕ್ಟೋಪಸ್ ಆದರೆ ಮರಿ ಆಕ್ಟೋಪಸ್ಸು. ಇದು ನಿಮ್ಮ ಮನೆಯಲ್ಲಿ ಸಿಗುತ್ತಲ್ಲ, ಬೊಂಡಾಸ್. ಬೈಕು ಅಂತ ಇದ್ದಾರೆ, ನೀವು ತಗೊಳಂಗಿದ್ರೆ ಮಾತ್ರ ಶೂಟ್ ಮಾಡಿ ಟಚ್ ಮಾಡಿ, ಇಲ್ಲ ಅಂದರೆ ಟಚ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಲೇಷ್ಯಾದಲ್ಲಿ ನೋಡಿ ಪಾನಿಪುರಿ ಹೆಂಗಿದೆ, ಏನೇನೋ ಆಗ್ತಾ ಇದ್ದಾರಲ್ಲಮ್ಮ ಒಳಗಡೆ. ನೋಡಿ ಏನೇನೋ ಆಗ್ತಿದ್ದಾರೆ ಪಾನಿಪುರಿ ಒಳಗಡೆ, ಏನೇನೋ ಆಗ್ತಾ ಇದ್ದಾರೆ. ನಮ್ಮ ಸೈಡ್ ಮಾಡೋ ಥರ ಇಲ್ವೇ ಇಲ್ಲ. ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಒಂಥರ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿದೆ ಪ್ಲೇಸು ಅಲ್ವಾ ಸನುಮ? ಅಂದರೆ ಒಂಥರ ಹಸಿ ಮಾಂಸ ಸ್ಮೆಲ್ ಜಾಸ್ತಿ. ಹೌದು, ನಂಗೂ ಹಂಗೆ ಅನಿಸ್ತೈತೆ ಜಾಸ್ತಿ. ನಿಜ, ಇಲ್ಲೇನಾದರೂ ವೆಜಿಟೇರಿಯನ್ ಅವ್ರು ಬಂದ್ಬಿಟ್ರೆ ಬೈಕೊಂಡ್ಬಿಡ್ತೀರಾ, ಆ ಥರ ಇರುತ್ತೆ ಪ್ಲೇಸು. ನಿಜ ಬೈಕೋತೀರಾ. ಸನುಮ, ನಾನು ಹೇಳ್ತೀನಿ, ಅವ್ರ ಜೊತೆ ಹೋಗಿ ಮಾತಾಡ್ತೀರಾ? ಕೊಡ್ಲಾ ನಿಮಗೆ ಸೇವಿಂಗ್ ಎಸ್? ಇಲ್ಲೇ ಯಪ್ಪ, ಇಲ್ಲೆಲ್ಲ ಬೈಕೊಳ್ಳೋರೆ ಜಾಸ್ತಿ ಅಂತ ಅನಿಸ್ತೈತೆ. ಸ್ವಲ್ಪ ಜೋರಿದ್ದಾರೆ ಅನಿಸ್ತಾ ಇದೆಯಾ? ಆ ಥರ ಎಲ್ಲ ಏನಿಲ್ಲ ಅಮ್ಮ, ಅದೇ ಸ್ವಲ್ಪ ಆ ಥರ ಫೀಲ್ ಆಗ್ತದೆ ಅಷ್ಟೇ. ಬಟ್ ಇಲ್ಲಿ ನೋಡಿ ಮುನ್ನು, ಫುಡ್ ಸ್ಟ್ರೀಟ್ ಹೆಂಗೈತೆ ಅಂತ ತೋರಿಸಲ್ರಿಗೆ. ನೋಡಿ ಗಾಯ್ಸ್, ಫುಡ್ ಸ್ಟ್ರೀಟ್ಸ್ ತುಂಬಾ ಸಖತ್ತಾಗಿದೆ. ಮಲೇಷ್ಯಾದಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಫುಡ್ ಸ್ಟ್ರೀಟ್ ಇದು. ಸಣ್ಣವ್ರು ನೋಡಿ ಕಳೆದೋಗಿದ್ದಾರೆ. ಅಂದರೆ ಏನು ಗೊತ್ತಾ, ನಾವು ವಿಜಯನಗರ ಅಲ್ಲೆಲ್ಲ ಹೋಯ್ತೀವಲ್ವಾ, ಅದೇ ಥರ ಇಲ್ಲಿ ಈ ಥರ ಫುಡ್ ಸ್ಟ್ರೀಟ್. ಹೌದು, ಬಟ್ ಇದು ನಂಬರ್ 1 ಫುಡ್ ಸ್ಟ್ರೀಟ್ ಅಂತೆ. ಮಿಸ್ಟರು ಬೇಡವಾ? ನೋಡಿದ್ದು ಜಲ್ಲಿ ಮಟನ್ನ ನೋಡಿ ಯಾವ ಥರ ಇಟ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಇಟ್ಬಿಟ್ಟು ಬೇಯಿಸಿ ಕೆಳಗಡೆ ಅದನ್ನು ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ. ಮಟನ್ನು ಡಿಫ್ರೆಂಟಾಗಿ, ಅಯ್ಯಯ್ಯೋ ನೋಡಿದ್ರೆ ಶಾಕ್ ಆಗ್ತೈತೆ ನನಗೆ. ಈ ಥರನೂ ಬೇಯಿಸ್ತಾರ ಅಂತ ಅನ್ನಿಸ್ತಾ ಇದೆ. ಏನ್ಮಾ? ಫ್ರೂಟ್ಸ್ ಜ್ಯೂಸ್ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ. ನೀವು ಬರೀ ಜ್ಯೂಸೇ ನೋಡಿ ಸನಮ್ಮ, ಸರಿನಾ? ಅದನ್ನ ಬಿಟ್ಟು ನಿಮ್ಮ ಕಣ್ಣು ಬೇರೆ ಕಡೆ ಹೋಗೋದೇ ಇಲ್ಲ ಅಲ್ಲ? ಜ್ಯೂಸ್ 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 ನೋಡ್ತಾ ಇದ್ದೀನಿ ನೋಡಿ. ಇದು ಅಳಸ್ಲನ್ ಅಂತ ಹೆಂಗಿದೆ, ಅಳಸ್ಲನ್ ನೋಡಿದ್ರೆ ಹೆಂಗಿದೆ ಡಿಫ್ರೆಂಟಲ್ಲಿ. ನನಗೆ ಅದು ನೋಡೇ ಶಾಕ್ ಆಗಿದ್ದು ಮಾ. ಡಿಫ್ರೆಂಟ್ ಆಗಿದೆ. ನಂಗೆ ಇಲ್ಲಿ ಒಂಥರ ಸ್ಮೆಲ್ ಒಂಥರ ಐತೆ ತಾನೆ. ಓ ನೋಡಮ್ಮ, ನೋಡಿ ಗಾಯ್ಸ್, ನಮ್ಮ ಇಂಡಿಯಾದಲ್ಲಿ ಅಷ್ಟೇ ನಾವು ಬೆಗ್ಗರ್ಸ್ ಇದ್ದಾರೆ ಅಂತ ಅನ್ಕೊಂಡಿದ್ವಿ, ಇಲ್ಲೂ ಕೂಡ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಇಂಡಿಯಾದವ್ರಿಗಂತೂ ನಿಜವಾಗ್ಲೂ ಇಲ್ಲಿನ ಫುಡ್ ಏನೂ ಇಷ್ಟ ಆಗಲ್ಲ ಅಲ್ವಮ್ಮ? ನಿಜವಾಗ್ಲೂ ಇಷ್ಟ ಆಗಲ್ಲ. ಏನಕ್ಕಂದ್ರೆ ಸ್ಟ್ರೀಟ್ಗಳಲ್ಲಿ ಯಾವ ಥರ ಫುಡ್ ಇರುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಚೆನ್ನಾಗಿರಲ್ಲ, ಮತ್ತು ಏನೇನೋ ಹಸಿ ಮಾಂಸಗಳೆಲ್ಲ ತಿಂತಾರೆ. ನೀವು ಶಾರ್ಟ್ಸು ಮತ್ತು ರೀಲ್ಸ್ಗಳಲ್ಲೇ ನೋಡ್ಬೋದು. ಈ ಸೈಡು ಮಲೇಷ್ಯಾದವ್ರಾಗಿರ್ಬೋದು, ಕೊರಿಯನ್ ಸೈಡ್ ಆಗಿರ್ಬೋದು, ಇಲ್ಲ ಚೀನಾದವ್ರಾಗಿರ್ಬೋದು, ಯಾವ ಥರ ಫುಡ್ ತಿಂತಾರೆ ಹಸಿದು ಅಂತ. ಅಲ್ಲ, ಲೈವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ನೋಡಿ ಇಲ್ಲಿ. ಯಪ್ಪ ನೋಡಿ, ಹೇಳಿ ಸಣ್ಣವ್ರ ಮನೆ ಹತ್ರ ಇಷ್ಟೊಂದು ದೊಡ್ಡ ಹೇಳಿ ನಾನು ನೋಡೇ ಇರಲಿಲ್ಲ. ಇಲ್ಲಿ ಅದನ್ನ ಕುಕ್ ಮಾಡ್ತಾ ಇದ್ದಾರೆ. ಬೇಕಾ? ಟ್ರೈ ಮಾಡ್ತೀರಾ? ಬೇಡವಾ? ಸಣ್ಣವ್ರಿಗೆ ಮಾತೇ ಬರ್ತಲ್ಲ ಸ್ಮೆಲ್ಲಿಗೆ. ನಿಜವಾಗ್ಲೂ ಏನಿದು ಅಂತ ಅನಿಸ್ತದೆ. ನೋಡೋದ್ರಲ್ಲೇ ಬ್ಯುಸಿ ಆಗಿದ್ದೀನಿ. ಎಲ್ಲಾದ್ರೂ ಇಂಡಿಯಾ ಫುಡ್ ಸಿಗ್ತಿದ್ಯಾ ಅಂತ ನೋಡ್ತಾ ಇದ್ದೀನಿ. ಇಂಡಿಯಾ ಫುಡ್ ಸಿಗ್ತಿದ್ಯಾ ಅಂತ ನೋಡ್ತಿದ್ದಾರಂತೆ. ಒಂದು ಕಡೆ ಇಲ್ಲ. ಅದೇ ನಮ್ಮ ಸೈಡ್ ಏನಾದರೂ ಬಂದರೆ, ಮೆಜೆಸ್ಟಿಕ್ ಸೈಡ್ ಬಂದರೂ ಕೂಡ ಚೈನೀಸ್ ಫುಡ್ಸ್ ಅಂತ ಇದೆ ಅಲ್ವಾ ಅಮ್ಮ? ಫಾರಿನ್ ಫುಡ್ಸ್ ಅಂತ ಇದೆ. ಎಷ್ಟು ಕಡೆ ಡಿಫ್ರೆಂಟ್ ಫುಡ್ ಇದೆ. ಬಟ್ ಇಲ್ಲಿ ಒಂದು ಕಡೆನೂ ಇಂಡಿಯಾ ಫುಡ್ ಸಿಗ್ತಾ ಇಲ್ಲ. ನನಗೆ ಅದೊಂದೇ ಬೇಜಾರಾಯಿತು. ಇಲ್ಲಿ ನೋಡ್ಬೇಕಾದ್ರೆ ತಿನ್ಬೇಕು ಅಂತ ಅನ್ನಿಸ್ತೈತೆ ಒಂದೊಂದು ತಾನೆ. ತಿಂದ್ಮೇಲೆ ಹೆಂಗಿರುತ್ತೋ ಅನ್ನಿಸ್ತಾ ಇದೆ. ಆಮೇಲೆ ಅದೇ ನಾವು
ಆರ್ಡರ್ ಮಾಡಿಬಿಟ್ಟಿರ್ತೀವಿ, ಆಮೇಲೆ ಆರ್ಡರ್ ಮಾಡಿದ ನಂತರ ಗೊತ್ತಾಗುತ್ತೆ ಅಯ್ಯೋ ಹಿಂಗೈತಾ ಅಂತ. ಅದೇ ಫ್ರೂಟ್ಸ್ಗಳಿದೆ. ಸೊ ನೋಡಮ್ಮ ಇಲ್ಲಿ ಯಾವ ಥರ ಫ್ರೂಟ್ಸ್ ಇದೆ. ಈ ಥರ ಎಲ್ಲ ಫ್ರೂಟ್ಸ್ ನೋಡಿದ್ದೀರಾ ನೀವು? ಇದು ನೋಡಿದ್ದೀನಿ. ವಾವ್, ಲಿಚ್ಚಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡಬೇಕಾಯ್ತು. ಸಣ್ಣ ಟೇಸ್ಟ್ ಮಾಡ್ತೀರಾ? ಬೇಡವ್ವ, ಯಾಕೆ ನಿಮ್ಗೆ ತಿನ್ಬೇಕು ಅನಿಸ್ತಿಲ್ವಾ? ಬೇರೆ ಏನಾದರೂ ತಿನ್ನೋಣ. ಅದೇನು ಮ್ಯಾಂಗೋನಾ? ಮ್ಯಾಂಗೋ ಎಲ್ಲ ಇದೆ ನೋಡಿ. ಮ್ಯಾಂಗೋ ಎಲ್ಲ ಇದೆ. ಉಪ್ಪು ಖಾರ ಎಲ್ಲ ಹಾಕಿ ಏನೋ ಕಟ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಅಲ್ಲಿ ಅಲ್ಲ, ಸರ್ ಮಾಡಿ ಮ್ಯಾಂಗೋ ಇದೆ ನೋಡಿ. ಉಪ್ಪು ಖಾರ ಕಟ್ ಮಾಡಿದ್ದಾರೆ ನೋಡಿ. ಆಕ್ಟೋಪಸ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಕಪ್ಪೆ ಚಿಪ್ ಇದೆ. ಈ ಕಡೆ ಆಕ್ಟೋಪಸ್ ಅದು ಫ್ರೈ ಮಾಡ್ತಾ ಇದ್ದಾರೆ. ಒಳ್ಳೆ ನಮ್ ಕಡೆ ಬಾರ್ಬಿಕ್ಯೂ ಮಾಡ್ತಾರಲ್ಲ ಹಂಗ್ ಮಾಡ್ತಾರೆ ಅಲ್ಲ. ಬಾರ್ಬಿಕ್ಯೂ ಇವ್ರಿಗೂ ಗೊತ್ತಿಲ್ಲ ಅಲ್ಲ ಸನುಮ. ನನಗೆ ನಿಜವಾಗ್ಲೂ ಆಕ್ಟೋಪಸ್ ತಿನ್ಬೇಕು ಒಂದ್ಸಲಿ ಟ್ರೈ ಮಾಡ್ಬೇಕು ಚೀನಾದಲ್ಲಿ ಅಂತ ಆಸೆ ಇತ್ತು. ಬಟ್ ನಿಜವಾಗ್ಲೂ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಇದನ್ನ ತಿನ್ನಕ್ ಆಗಲ್ಲ ಅಂತ. ಅಷ್ಟು ಸ್ಮೆಲ್ ಹೊಡಿತಾ ಇದೆ. ಯಪ್ಪ, ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಇಷ್ಟು ದೊಡ್ಡ ನಂಬರ್ 1 ಫುಡ್ ಸ್ಟ್ರೀಟ್ ಅಲ್ಲಿ ನಮಗ್ ತಿನ್ಬೇಕು ಅಂತ ಅನ್ಸಿದ್ದು, ಕುಡಿಬೇಕು ಅಂತ ಅನ್ಸಿದ್ದು ಎಳ್ನೀರು ಒಂದೇನೆ. ನಿಜವಾಗ್ಲೂ ಅಲ್ಲಿ ಯಾವ ಫುಡ್ಡು ನಮ್ಗೆ ಇಷ್ಟ ಆಗ್ಲಿಲ್ಲ. ಎಷ್ಟು ಹುಡುಕಿದ್ವಿ ಅಂದ್ರೆ ತುಂಬಾನೇ ಹುಡುಕಿದ್ವಿ. ನಮ್ಗೆ ಯಾವ ಫುಡ್ಡು ಕೂಡ ಇಷ್ಟನೂ ಆಗಿಲ್ಲ, ತಗೋಬೇಕು ಅಂತ ಕೂಡ ಅನ್ಸಿಲ್ಲ. ಎಳ್ನೀರ್ ಅಷ್ಟೇ ತಿನ್ಬೇಕು ಕುಡಿಬೇಕು ಅಂತ ಅನ್ಸ್ತಾ ಇರೋದು. ಏನಕ್ಕಂದ್ರೆ ಎಲ್ಲಾ ಡಿಫ್ರೆಂಟ್ ಏನೇನೋ ಐತೆ. ಫುಲ್ಲು ತಲೆ ಕೆಟ್ಟೋಗಿ ಚಿತ್ರಾನ್ನ ಆಗೋಯ್ತು. ಯಪ್ಪ, ಈ ತರದೊತ್ತು ಊಟ ತಿದ್ದೇ ಇಲ್ಲ ನನ್ನ ಲೈಫ್ ಟೈಮ್ ಅಲ್ಲಿ. ಯಾಕಾದ್ರೂ ಬಂದು ಅಂತ ಇದೆ. ಇಷ್ಟೇ ಸಾಕಮ್ಮ? ನಾನು ಒಬ್ನೇ ಹೇಳ್ತಿಲ್ಲ ಗೈಸ್, ನಮ್ ಸಣ್ಣವರ್ಗು ಏನೂ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ನಿಜ, ನಾನು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಫುಡ್ಡಿಗೆ ಅಡ್ಜಸ್ಟ್ ಆಗಕ್ಕಾಗಲ್ಲ, ಪ್ಲೇಸಿಗೆ ಅಡ್ಜಸ್ಟ್ ಆಗ್ಬೋದು, ಫುಡ್ಡಿಗೆ ಆಗಕ್ಕಾಗಲ್ಲ. ಹಂಗಿದೆ ಇವಾಗ ಪರಿಸ್ಥಿತಿ. ಅದಕ್ಕೆ ಎಳ್ನೀರು ಕುಡಿತಾ ಇದೀವಿ ನೋಡಿ. ಊಟನೇ ಮಾಡಿಲ್ಲ ಇನ್ನು. ಮಧ್ಯಾಹ್ನ ಜಸ್ಟ್ ಒಂದು ಬರ್ಗರ್ ತಿಂದಿದ್ದಷ್ಟೇ, ಅದು ಚಿಕನ್ ಬರ್ಗರು. ಇಲ್ಲಿರೋ ಫುಡ್ ಏನು ತಿನ್ನಕ್ಕಾಗ್ತಾ ಇಲ್ಲ ನೋಡಿ ಗೈಸ್. ಇಲ್ಲಿ ಎಲ್ಲ ಡ್ರಿಂಕ್ಸು ಎಲ್ಲ ಫುಡ್ ಸ್ಟ್ರೀಟ್ ಅಲ್ಲೇನೆ ಮಾಡ್ತಾವ್ರೆ ಕುತ್ಕೊಂಡು ಪಬ್ಲಿಕ್ ಅಲ್ಲಿ. ನೋಡಿ ಈ ತರ ಫುಡ್ ನ ಬೇರೆ ಸೇಲ್ ಮಾಡೋದಕ್ಕೆ ಬರ್ತಾರೆ. ಬೇಡ 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 ಬೇಡ, ಇಲ್ಲಿರೋ ಫುಡ್ ತಿಂದ್ಬಿಟ್ರೆ ಅಷ್ಟೇ ನಾವು ಇಂಡಿಯಾಗೆ ಹೋಗಕ್ಕಾಗಲ್ಲ ಅಲ್ವಮ್ಮ? ಅಂದ್ರೆ ಅವ್ರ ಫುಡ್ನ ನಾವು ಇದು ಹೇಟ್ ಮಾಡೋದಂತಲ್ಲ, ಬಟ್ ನಮ್ಗೆ ಸೆಟ್ ಆಗ್ತಿಲ್ಲ. ಹೌದು ನೋಡಿ ಅವ್ರ ಫುಡ್ಗಳು ನೋಡಿ ಯಾವ ತರ ಇದೆ ಅಂತ. ಅವ್ರ ಟೇಬಲ್ ಮೇಲೆ ಇದೆ. ಹೆಂಗಿದೆ ಅಂದ್ರೆ ವಿಚಿತ್ರವಾಗಿದೆ. ಆ ಕಡ್ಡಿಯಲ್ಲಿ ಬೇರೆ ತಿಂತಾರೆ ನೋಡಿ. ಇಲ್ಲಿ 2 ಕಡ್ಡಿಯಲ್ಲಿ ಎತ್ಕೊಂಡು ತಿಂತವ್ರೆ. ಅಲ್ಲ ಅಮ್ಮ, 2 ಕಡ್ಡಿಯಲ್ಲಿ ಎತ್ಕೊಂಡು ತಿನ್ನೋ ಬದಲು ನಮ್ಮ ತರ ಸ್ಪೂನ್ ತಿನ್ಬೋದು ತಾನೆ. ಆದ್ರೂ ಅವ್ರ ಸ್ಟೈಲ್ ಅಲ್ಲ ಅದು. ಉಪ್ಪಲ್ಲಿ ನೆನ್ಸಿಟ್ಟಿರೋದು ಮಾ. ತುಂಬಾ ವೆರೈಟಿ ಪ್ರಾಡಕ್ಟ್ಸ್ಗಳಿದೆ ನೋಡಿ ಮಾ. ಅದು ಟೆಸ್ಟ್ ಮಾಡಿ. ಅದು ಏನದು ಫ್ಯಾನು ಚೆನ್ನಾಗಿದೆ. ಫ್ಯಾನು ಇದು ನೋಡಿ ಚೆನ್ನಾಗಿದೆ. ಎಷ್ಟದು? 10 ಮತ್ತೆ ಹೌದಾ? ಹೆವಿ ಸ್ಪೀಡ್ ಐತೆ ನೋಡಿ. ಗಾಳಿ ಬರ್ತಿದೆ ಅಂತೆ ಸ್ಪೀಡ್ ಆಗಿ. ನನ್ವರ್ಗೂ ಹೊಡಿತಾ ಇದಲ್ಲಮ್ಮ. ಹೆವಿ ಸ್ಪೀಡ್ ಐತೆ. ಎಷ್ಟು ಸ್ಪೀಡ್ ಐತಲ್ಲ ನೋಡಿ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳಿದೆ. ಬಟ್ ತುಂಬಾ ರೇಟ್ ಆಯ್ತು. ಬಟ್ ಇಲ್ಲಿ ಬಂದ್ಮೇಲೆ ಒಂದು ಮೆಮೊರಿಗೆ ಅಂತ ಏನಾದ್ರು ತಗೋಬೇಕು ಸರ್ ನಮ್ಮ. ನೀವು ನಾವು ಏಷ್ಯನ್ ಫ್ಲೈಟ್ ಅಲ್ವಾ ಬಂದಿದ್ದು. ಫ್ಲೈಟ್ ನೋಡೋಣ. ಫಸ್ಟ್ ಟೈಮ್ ಏಷ್ಯನ್ ಫ್ಲೈಟ್ ಅಲ್ಲಿ ಬಂದಿದ್ದೀವಿ ಸನ್ಮಾ. ಏರ್ ಏಷ್ಯಾ ನೋಡಿ ಗೈಸ್, ಏರ್ ಏಷ್ಯಾ ಫ್ಲೈಟ್ ಅಲ್ಲಿ ಬಂದಿದ್ದೀವಿ. ಫೈನಲಿ ಇವಾಗ ನೀವು ನೋಡಿದೀರಾ ಅಂತ ಅನ್ಕೊಂಡಿದೀವಿ. ಇಲ್ಲಿರೋ ಫುಡ್ ಸ್ಟ್ರೀಟ್ ಯಾವ ತರ ಇದೆ, ಮತ್ತೆ ಮಲೇಷ್ಯಾದಲ್ಲಿ ಪ್ಲೇಸ್ ಕೂಡ ನೋಡಿದೀರಾ ಅಂತ ಅನ್ಕೊಂಡಿದೀವಿ. ಇವತ್ತು ಕವರ್ ಮಾಡೋಕ್ಕಾಗಿದ್ದು 2 ಪ್ಲೇಸ್ ಅಷ್ಟೇನೆ. ಇವಾಗ ನಮ್ಮ ರೂಮ್ಸ್ಗೆ ಹೋಗಿ ನಾವು ಮಲ್ಕೋಬೇಕಷ್ಟೇ. ಇಲ್ಲೊಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಫೋನಲ್ಲಿ ಚಾರ್ಜ್ ಕೂಡ ಖಾಲಿ ಆಗ್ತಿದೆ. ನೀವು ಕೂಡ ಸ್ವಲ್ಪ ಮಲೇಷ್ಯಾ ಪ್ಲೇಸ್ನ ನೋಡಿದ್ದೀರಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀವಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಇಲ್ಲಿರೋದು ಐಟಮ್ಸ್ಗಳು ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಂದ್ರೆ ನಮ್ಮವ್ರಿಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಾಳೆ ಇನ್ನೂ ಒಂದಷ್ಟು ಪ್ಲೇಸ್ಗಳಿದೆ. ಮತ್ತೆ ನಮ್ಮ ರೂಮಲ್ಲಿ ಮೇಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಅದು ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ನಾಳೆ ದಿನ ಹೇಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಕೋಳಿದೆಲ್ಲ ಯಂತ್ರದ ಏನೋ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು